ಇವತ್ತು ನನ್ನ ಸಂದೇಶದ ಪೀಠಿಕೆ ನಮಗೆ ಹಿಂಸೆಗಳು ಯಾತಕ್ಕೆ, ನಮಗೆ ಹಿಂಸೆಗಳು ಯಾತಕ್ಕೆ ಎನ್ನುವಂಥ ವಿಷಯದಲ್ಲಿ ನಿಂತುಕೊಂಡು ದೇವರ ವಾಕ್ಯದಲ್ಲಿ ಅಲ್ಪ ನಿಮಿಷ ನನ್ನ ಸಭೆಯನ್ನು ಪ್ರಬೋಧಿಸಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಇವತ್ತು ಅನೇಕ ವಿಶ್ವಾಸಿಗಳು ಈ ಕಾಲಘಟ್ಟದಲ್ಲಿ ಚಿಂತೆ ಮಾಡ್ತಿರುವಂಥ ಒಂದೇ ಒಂದು ಕಾರ್ಯ, ಪಾಸ್ಟರ್ ದೇವರನ್ನ ನಂಬಿದ್ದೇವೆ, ದೇವರನ್ನ ಆತುಕೊಂಡಿದ್ದೇವೆ, ದೇವರ ಬಳಿಗೆ ನಾವು ಬರ್ತಾ ಇದ್ದೇವೆ, ನಮಗೆ ಯಾಕೆ ಕಷ್ಟಗಳು, ನಮಗೆ ಯಾಕೆ ಹಿಂಸೆಗಳು, ನಮಗೆ ಯಾಕೆ ಬಾಧೆಗಳು, ದೇವರು ನಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸ್ಬೇಕಲ್ವಾ ಪಾಸ್ಟರ್ ಎಂದು ಇವತ್ತು ಅನೇಕರು ಕೇಳುವವರಿದ್ದಾರೆ. ಆದರೆ ಈ ದಿನದ ದೇವರ ವಾಕ್ಯದ ಸಂದೇಶದಲ್ಲಿ ದೇವರ ಮಕ್ಕಳಿಗೆ ಯಾಕೆ ಹಿಂಸೆಗಳು ಎನ್ನುವಂಥ ಕೆಲವೊಂದು ಭಾಗಗಳನ್ನು ನಿಮಗೆ ಹೇಳಿ ನಿಮ್ಮನ್ನು ವಾಕ್ಯದ ಪ್ರಕಾರವಾಗಿ ನಾನು ನಡೆಸಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಸತ್ಯವೇದ ಗ್ರಂಥದಲ್ಲಿ 1 ಪೇತ್ರನ ಬರೆದಂಥ ಪತ್ರಿಕೆ ಅಪೊಸ್ತಲನಾದ ಪೇತ್ರನು ಆತನು ಹಿಂಸೆಗಳಲ್ಲಿ ಹಾದು ಹೋಗುತ್ತಿರುವಂಥ ದೇವರ ಸಭೆಯನ್ನು ಪ್ರಬೋಧಿಸುತ್ತಾ ಧೈರ್ಯಪಡಿಸುತ್ತಾ ಇರುವಂಥ ಒಂದು ಪತ್ರಿಕೆ 1 ಪೇತ್ರನ ಬರೆದಂಥ ಪತ್ರಿಕೆ. ಕಾರಣವೇನೆಂದರೆ, ನೀರೋ ಚಕ್ರವರ್ತಿಯ ಆಳ್ವಿಕೆ ಕಾಲದಲ್ಲಿ ಸಭೆ ಎನ್ನುವಂಥದ್ದು ಬಹಳ ಹಿಂಸೆಗಳಲ್ಲಿ ಹಾದು ಹೋಗುತ್ತಾ ಇತ್ತು. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಆದಿ ಶತಮಾನದ ಸಭೆ ಎನ್ನುವಂಥ ಒಂದು ಆರಾಧನೆ ಎನ್ನುವುದು ಭಾನುವಾರ ಒಂದು ದಿವಸ ಮಾತ್ರ ಅಲ್ಲ, ಪ್ರತಿದಿನ ಅವರಿಗೆ ಆರಾಧನೆ ಇತ್ತು. ಪ್ರತಿದಿನ ಅವರ ಮನೆಗಳಲ್ಲಿ ಕೂಡಿ ಅವರು ಕೀರ್ತನೆಗಳನ್ನು ಹಾಡಿ ವಾಕ್ಯೋಪದೇಶಗಳನ್ನು ಕಲಿತು ರೊಟ್ಟಿಯನ್ನು ಮುರಿದವರಾಗಿ ಅವರು ಹಿಂತಿರುಗಿ ಹೋಗಬೇಕಾದ್ರೆ ನಾವು ನೀವು ಪ್ರೈಸ್ ದ ಲಾರ್ಡ್ ಎಂಬುದಾಗಿ ನಾವು ಹೇಳ್ತೇವೆ. ಹೇಳೋರಿಗಾಗಿ ಸ್ತೋತ್ರ ಹೇಳ್ತೇನೆ. ನೀವು ಪರಸ್ಪರ ವಿಶ್ವಾಸಿಗಳನ್ನು ಕಂಡಾಗ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತೇವೆ. ಆದರೆ ಆವತ್ತಿನ ಕಾಲದ ವಿಶ್ವಾಸಿಗಳು ಪರಸ್ಪರ ಕಂಡಾಗ ಅವರು ಪ್ರೈಸ್ ದ ಲಾರ್ಡ್ ಅಂತಲ್ಲ ಹೇಳ್ತಾ ಇದ್ದಿದ್ದು, ಅವರು ಮಾರಾನಾಥ ಅಂತ ಹೇಳ್ತಾ ಇದ್ದರು. ಯಾಕೆಂದರೆ ಈಗ ನಾವು ಹೋಗ್ತಾ ಇದ್ದೀವಿ, ಆದರೆ ಮನೆಗೆ ಹೋದ ಮೇಲೆ ನಾವು ಹಿಂತಿರುಗಿ ಬರ್ತೀವಿ ಅನ್ನೋದು, ನಾಳೆ ನಾವು ಒಟ್ಟಾಗಿ ಸೇರ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ನಾವೊಂದು ಪಕ್ಷ ನಾಳೆ ತಮ್ಮಲ್ಲಿ ನಾವು ಕಾಣದೇ ಇದ್ರು, ಯೇಸು ಸ್ವಾಮಿ ಅತಿ ಬೇಗನೆ ಬರ್ತೀನಿ ಅಂತ ಹೇಳಿದ್ದಾನೆ, ಯೇಸು ಸ್ವಾಮಿ ಅತಿ ಬೇಗನೆ ಬರ್ತೀನಿ ಅಂತ ಹೇಳಿದ್ದರಿಂದ ಮಧ್ಯಾಕಾಶದಲ್ಲಿ ನಾನು ನಾಳೆ ಇಲ್ಲಿ ಕಾಣದಿದ್ರೆ ಮಧ್ಯಾಕಾಶದಲ್ಲಿ ಕ್ರಿಸ್ತನ ಸಂಗಡ ನೀನು ಇಲ್ಲಿಂದ ಬಾ, ನಾನು ಅಲ್ಲಿಂದ ಬರ್ತೇನೆ, ಮಧ್ಯಾಕಾಶದಲ್ಲಿ ನಾ ಭೇಟಿ ಆಗೋಣ ಎನ್ನುವಂಥ ನಿರೀಕ್ಷೆಯೊಟ್ಟಿಗೆ ಅವರ ಮಾರಾನಾಥ ಎಂದು ಅವರು ಕರೀತಾ ಇದ್ದರು. ಕಾರಣವೇನಂತಂದರೆ, ನೀರೋ ಚಕ್ರವರ್ತಿ ತಾನು ಪ್ರತಿ ಸಂಜೆ ವೇಳೆಯಲ್ಲಿ ತನ್ನ ಉದ್ಯಾನವನದಲ್ಲಿ ತನ್ನ ಮಕ್ಕಳ ಸಂಗಡವಾಗಿ ಆತನು ಸುತ್ತಾಡುವುದಕ್ಕಾಗಿ ಆತನು ಉದ್ಯಾನವನಕ್ಕೆ ಬಂದಾಗ ಆತನು ಮಾಡ್ತಾ ಇದ್ದಂಥ ಒಂದೇ ಒಂದು ಕಾರ್ಯ, ಆ ಉದ್ಯಾನವನದಲ್ಲಿ ಬೆಳಕು ಉಂಟಾಗುವುದಕ್ಕೋಸ್ಕರವಾಗಿ ಆತನು ಸೈನಿಕರಿಗೆ ಹೇಳ್ತಾ ಇದ್ದನು, ಕೂಟ ನಡೆಯುವಂಥ ಸ್ಥಳದಲ್ಲಿ, ಪ್ರಾರ್ಥನೆ ನಡೆಯುವಂಥ ಸ್ಥಳದಲ್ಲಿ ಹೋಗಿ ಸ್ವಲ್ಪ ಜನರನ್ನು ಹಿಡ್ಕೊಂಡು ಬಂದಿದ್ದ ತಕ್ಷಣವಾಗಿ ಆ ಉದ್ಯಾನವನದಲ್ಲಿ ಒಂದು ಕಂಬ ಇದೆ, ಆ ಕಂಬದಲ್ಲಿ ಇವ್ರನ್ನ ವಿಶ್ವಾಸಿಗಳನ್ನು ಕಟ್ಟಿ ಹಾಕಿ ರಾಳವನ್ನು ಹಚ್ಚಿ ಬೆಂಕಿಯನ್ನು ಹಚ್ಚುತ್ತಾ ಇದ್ದನು. ಆ ಬೆಂಕಿಯಲ್ಲಿ ವಿಶ್ವಾಸಿಗಳು ಉರಿದು ಬೂದಿಯಾಗಿ ಆ ಬೆಳಕು ಎನ್ನೋದು ಮೊಬ್ಬಾಗೋವರೆಗೂ ಆ ಉದ್ಯಾನವನದಲ್ಲಿ ನೀರೋ ಚಕ್ರವರ್ತಿ ತನ್ನ ಮಕ್ಕಳ ಸಂಗಡವಾಗಿ ಅವನು ಸಂತೋಷ ಪಡುತ್ತಾ ಇದ್ದನು. ಆತನು ಪ್ರತಿದಿನ ಆ ಉದ್ಯಾನವನದಲ್ಲಿ ಕತ್ತಲು ನೀಗುವುದಕ್ಕಾಗಿ, ಬೆಳಕು ಉಂಟಾಗುವುದಕ್ಕಾಗಿ ವಿಶ್ವಾಸಿಗಳನ್ನ ಆತನು ಹಿಡಿದುಕೊಂಡು ಬಂದು ಆತನು ಬೆಂಕಿಯನ್ನು ಹಚ್ಚುತ್ತಾ ಇದ್ದಂಥ ಒಂದು ಕಾಲಘಟ್ಟವಾಗಿರೋದ್ರಿಂದ ಸಭೆ ವಿಶ್ವಾಸಿಗಳು ಮುಂದೆ ಕೂತವರಿಗಾಗಿ ಸ್ತೋತ್ರ, ಅವತ್ತು ಹಿಂದೆ ಕೂತವರು ಮನೆಗೆ ಹೋಗ್ತಾರಂತ ಗೊತ್ತಾಗ್ತಾ ಇರಲಿಲ್ಲ. ಆದ್ರಿಂದ ಹಿಂದೆ ಕೂತವ್ರನ್ನ ಸೈನಿಕರು ಅದೇ ರೀತಿ ಹಿಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಆದರೂ ಒಂದು ದಿವಸ ಅವರು ಕೂಟಕ್ಕೆ ತಪ್ಪಿಸ್ಕೊಳ್ತಾ ಇರಲಿಲ್ಲ. ಕಾರಣ ನೀವು ಸ್ತೋತ್ರ ಹೇಳಲ್ಲ ಅಂತ ಗೊತ್ತು. ಒಂದು ದಿವಸನೂ ಪ್ರಾರ್ಥನೆಗೆ ತಪ್ಪಿಸ್ಕೊಳ್ತಾ ಇರಲಿಲ್ಲ, ಒಂದು ದಿವಸನೂ ಆರಾಧನೆಗೆ ತಪ್ಪಿಸ್ಕೊಳ್ತಾ ಇರಲಿಲ್ಲ. ಕಾರಣ ಸಾವನ್ನು ಮುಂದೆ ಕಂಡ್ರೂ ಸಹ ದೇವರನ್ನ ಆರಾಧನೆ ಮಾಡೋದ್ರಲ್ಲಿ ಒಂದು ಕಾಲದಲ್ಲಿ ನಾವು ಕಾಂಪ್ರಮೈಸ್ ಆಗೋದಿಲ್ಲ, ವಾಕ್ಯವನ್ನು ಕೇಳೋದ್ರಲ್ಲಿ ಒಂದು ದಿನ ಕಾಂಪ್ರಮೈಸ್ ಆಗೋದಿಲ್ಲ, ದೇವರನ್ನ ಆರಾಧನೆ ಮಾಡೋದ್ರಲ್ಲಿ ಒಂದು ದಿನ ಕಾಂಪ್ರಮೈಸ್ ಆಗೋದಿಲ್ಲ. ಪ್ರಾಣ ಒತ್ತೆ ಇಟ್ಟು ಅವರ ಆರಾಧನೆ ಮಾಡೋದಕ್ಕಾಗಿ ಬರ್ತಾ ಇದ್ರು. ಈ ರೀತಿ ಉಳ್ಳಂತ ಜನ ಕ್ರಿಸ್ತನ ನಂಬಿಕೆಯ ನಿಮಿತ್ತವಾಗಿ ಹಿಂಸೆಗಳನ್ನು ಬಾಧೆಗಳನ್ನು ಸಹಿಸಿಕೊಳ್ಳುತ್ತಿರುವಂಥ ಜನರನ್ನ ಪ್ರಬೋಧಿಸುತ್ತಾ ಅಪೊಸ್ತಲನಾದಂಥ ಪೇತ್ರನು ತನ್ನ ಸಭೆಗೆ ಆತನು ಉಪದೇಶ ಮಾಡಿ ತಾನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಈಗಿನ ಕಾಲದಲ್ಲಿ ನೀವು ನಾನಾ ಕಷ್ಟಗಳಲ್ಲಿ ನೀವು ಬಿದ್ದಿರುವುದಾದರೂ ನೀವು ಅದನ್ನು ಕೇವಲ ಸಂತೋಷವಾಗಿ ನೀವು ಎಣಿಸಿರಿ. ಕಾರಣವೇನೆಂದರೆ, ಒಂದು ಮಹಾ ಪದವಿಯನ್ನು ಆಲೋಚಿಸಿರಿ. ಕಾರಣ ದೇವರ ನಾಮದ ನಿಮಿತ್ತವಾಗಿ ಕಷ್ಟ ಬೀಳುವಂಥ ಪ್ರತಿಯೊಬ್ಬರಿಗೂ ದೇವರು ಸಿದ್ಧ ಮಾಡಿರುವಂಥದ್ದು ಸಾಧಾರಣವಾದಲ್ಲ, ದೇವರು ಸಿದ್ಧ ಮಾಡಿರುವಂಥದ್ದು ಒಂದು ಮಹಾ ಪದವಿಯಾಗಿರುತ್ತೆ. ಆ ಪದವಿಯನ್ನು ಆಲೋಚಿಸಿ ನೀವು ಹರ್ಷ ಉಳ್ಳವರಾಗಿರ್ರಿ ಎಂಬುದಾಗಿ ಸಭೆಯನ್ನ
ಬಾಧೆಗಳಲ್ಲಿ ನೀವು ಧೈರ್ಯವಾಗಿರ್ರಿ ಎಂಬುದನ್ನು ಪ್ರಬೋಧಿಸುತ್ತಾ ಅವನು ಸಭೆಗೆ ಉಪದೇಶ ಮಾಡ್ತಾ ಇದ್ದಾನೆ. 5 ಅಧ್ಯಾಯಗಳು ಉಳ್ಳಂತ ಈ ಪತ್ರಿಕೆಯಲ್ಲಿ 5 ಸಂಗತಿಗಳನ್ನು ಸಭೆಗೆ ತಿಳಿಸ್ತಾನೆ. ಒಂದನೇದಾಗಿ, ಪ್ರತಿಯೊಂದು ಕರೆಯಲ್ಪಟ್ಟಂತ ದೇವರ ಮಕ್ಕಳಿಗೆ ದೇವರೊಂದು ಮಹಾ ಪದವಿಯನ್ನ ದೇವರಾತನು ಇಟ್ಟಿದ್ದಾನೆ. ಒಂದು ಪದವನ್ನು ಅಲ್ಲಿ ಸಭೆಗೆ ತಿಳಿಸ್ತಾನೆ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ 7ನೇ ವಾಕ್ಯ ಹೇಳುತ್ತದೆ, ಬಂಗಾರಕ್ಕಿಂತ ಶ್ರೇಷ್ಠವಾದದ್ದು ನಿಮ್ಮ ನಂಬಿಕೆ ಆಗಿರುತ್ತದೆ. ವಿಶ್ವಾಸಿಗಳಿಗೆ ಪ್ರಬೋಧಿಸ್ತಾ ಇದ್ದಾನೆ, ಕ್ರೈಸ್ತ ಜೀವಿತ ಎನ್ನುವುದು ಹಣ ಮಾತ್ರ ಅಲ್ಲ, ಕ್ರೈಸ್ತ ಜೀವಿತದ ಸ್ಥಾನ ಮಾತ್ರ ಅಲ್ಲ, ಕ್ರೈಸ್ತ ಜೀವಿತ ಎನ್ನುವುದು ಬೆಳ್ಳಿ ಬಂಗಾರ ಮಾತ್ರ ಅಲ್ಲ. ಕ್ರೈಸ್ತ ಜೀವಿತ ಎನ್ನುವುದು ಬೆಳ್ಳಿ ಬಂಗಾರಕ್ಕಿಂತಲೂ, ಹಣಕ್ಕಿಂತಲೂ, ಆಸ್ತಿ ಪಾಸ್ತಿಗಿಂತಲೂ, ಸ್ಥಾನ ಮಾನಕ್ಕಿಂತಲೂ, ಹೊಗಳಿಕೆಗಿಂತಲೂ ಅಲ್ಲಿ ಕ್ರೈಸ್ತ ಜೀವಿತದಲ್ಲಿ ನಂಬಿಕೆ ಶ್ರೇಷ್ಠವಾದದ್ದಾಗಿರುತ್ತದೆ. ಒಂದು ಪಕ್ಷ ಹಣಕ್ಕೆ ಕ್ರೈಸ್ತ ಜೀವಿತದಲ್ಲಿ ಒಂದು ಎಲ್ಲೆಯನ್ನ, ಒಂದು ಬಾರ್ಡರ್ ಅನ್ನ ದೇವರು ಹಾಕಿ ಇಟ್ಟಿದ್ದಾನೆ. ಹಣ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದ್ದಿರುವ ಕೆಲವೊಂದು ಮಂಡಲಗಳು ಆತ್ಮಿಕವಾದ ಜೀವಿತದಲ್ಲಿ ಇದೆ. ಆದರೆ ನಂಬಿಕೆಯು ಕ್ರಿಯೆ ಮಾಡಕ್ಕಾಗದಿರುವಂತ ಒಂದು ಮಂಡಲವೂ ಇಲ್ಲ. ನಂಬಿಕೆ ಅದು ಬಂಗಾರಕ್ಕಿಂತ ಶ್ರೇಷ್ಠವಾದದ್ದು. ಎಂತ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ನಂಬಿಕೆ ಹೊಕ್ಕಿ ಕ್ರಿಯೆ ಮಾಡಕ್ಕಾಗದಿರುವ ಒಂದು ಸ್ಥಳವೂ ಇಲ್ಲ. ಆದ್ರಿಂದ ಸಭೆಗೆ ಆತನ ಪ್ರಬೋಧಿಸಿ ಆತನ ಹೇಳ್ತಾನೆ, ನೀನು ಬಂಗಾರದ ಮೇಲೆ ಗಮನ ಹರಿಸಬೇಡ್ರಿ, ನೀವು ನಂಬಿಕೆ ಮೇಲೆ ಗಮನ ಹರಿಸ್ರಿ. ನೀವು ಸ್ಥಾನ ಮಾನಗಳ ಮೇಲೆ ನೀವು ಗಮನ ಹರಿಸಬೇಡ್ರಿ, ನೀವು ನಂಬಿಕೆ ಮೇಲೆ ನೀವು ಗಮನ ಹರಿಸ್ರಿ. ಕಾರಣ ಬಂಗಾರಕ್ಕಿಂತ ಶ್ರೇಷ್ಠವಾದದ್ದು ನಂಬಿಕೆ ಆಗಿರುತ್ತದೆ. ಸಭೆಯನ್ನ ಪ್ರಬೋಧಿಸುತ್ತಾ ಆತನು ತಿಳಿಸುತ್ತಾ ಇದ್ದಾನೆ. 1ನೇ ಅಧ್ಯಾಯದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, ದೇವರು ನಮ್ಮನ್ನೆಲ್ಲರನ್ನ ಮಹಿಮಾ ಪದವಿಗಾಗಿ ದೇವರು ಕರೆದಿದ್ದಾನೆ. ಸಾಧಾರಣವಾದ ಕಾರ್ಯಕ್ಕಾಗಲ್ಲ ದೇವರು ನಮ್ಮನ್ನು ಕರೆದಿರೋದು, ನಮ್ಮನ್ನೆಲ್ಲರನ್ನ ಮಹಿಮಾ ಪದವಿಗಾಗಿ ದೇವರು ಕರೆದಿದ್ದಾನೆ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಮಹಿಮಾ ಪದವಿ ಎಂಬುದಾಗಿ. 2ನೇದಾಗಿ, ಮಹಿಮಾ ಪದವಿಗಾಗಿ ದೇವರು ಸಿದ್ಧ ಮಾಡಲ್ಪಟ್ಟಂತ ಸಕಲ ಜನರನ್ನ 2ನೇ ಅಧ್ಯಾಯದಲ್ಲಿ ದೇವರ ಆತನು ಕರೀತಾ ಇದ್ದಾನೆ. ಹೇಗೆ ದೇವರು ಕರೀತಾ ಇದ್ದಾನೆ? ಕತ್ತಲೆ ಒಳಗಡೆ ಇರುವಂತ ಜನರನ್ನ ದೇವರು ಆಶ್ಚರ್ಯವಾದ ಬೆಳಕಿನ ಕಡೆ ದೇವರು ಕರೀತಾ ಇದ್ದಾನೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ಗಮನಿಸಿ, ನೀವಾಗೆ ಬಂದಿದ್ದಲ್ಲ, ದೇವರು ನಿಮ್ಮನ್ನ ಕರ ತಂದವನಾಗಿದ್ದಾನೆ. ಏನಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನಂದ್ರೆ, ಕಷ್ಟಕ್ಕಲ್ಲ, ನಷ್ಟಕ್ಕಲ್ಲ, ರೋಗಕ್ಕಲ್ಲ, ಶಾಪಕ್ಕಲ್ಲ, ಬಾಧೆಗಲ್ಲ, ಕಣ್ಣೀರಿಗಲ್ಲ. ದೇವರು ನಿಮ್ಮನ್ನು ಕರೆದಿರೋದು ಈ ಮಹಿಮಾ ಪದವಿಯನ್ನ ನಿಮಗಾಗಿ ಸಿದ್ಧ ಮಾಡಿ, ಆ ಮಹಿಮಾ ಪದವಿಯಲ್ಲಿ ನೀವು ಬಾಧ್ಯರಾಗಬೇಕೆಂಬುವಂತ ಉದ್ದೇಶಕ್ಕಾಗಿ ಕತ್ತಲಲ್ಲಿದ್ದಂತ ನಿಮ್ಮನ್ನ, ಪಾಪದಲ್ಲಿದ್ದಂತ ನಿಮ್ಮನ್ನ, ಸೈತಾನನ ಕೈಯಲ್ಲಿ ಇದ್ದಂತ ನಿಮ್ಮನ್ನ, ಲೋಕದ ಕೈಗಳಲ್ಲಿ ಸಿಕ್ಕಾಕಿಕೊಂಡು ನರಳಾಡ್ತಾ ಇದ್ದಂತ ನಿಮ್ಮನ್ನ ದೇವರು ಅಲ್ಲಿಂದ ಬಿಡಿಸಿದನು. ಏನಕ್ಕಾಗಿ ದೇವರು ಬಿಡಿಸಿದನು? ಈ ಮಹಿಮಾ ಪದವಿಯಲ್ಲಿ ಪಾಲುಗಾರನಾಗೋದಿಕ್ಕೆ. ಕರೆಯಲ್ಪಟ್ಟಂತ ಪ್ರತಿಯೊಂದು ದೇವರ ಮಕ್ಕಳನ್ನ 3ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಕರೆಯಲ್ಪಟ್ಟಿದ್ದು ಮಾತ್ರ ಅಲ್ಲ, ಕರೆಯಲ್ಪಟ್ಟವರಿಗೆ ಪ್ರತಿಯೊಬ್ಬರಿಗೊಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ? ನೀವು ಪ್ರತಿಯೊಬ್ಬರು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯೋರಾಗಿರಬೇಕು. ಕರೆಯಲ್ಪಟ್ಟಂತ ದೇವರ ಮಕ್ಕಳು ಇಷ್ಟ ಬಂದಂಗೆ ಜೀವನ ಮಾಡಂಗಿಲ್ಲ. ಕ್ರೈಸ್ತ ಜೀವಿತ ಏನದು ಇಷ್ಟ ಬಂದಂಗೆ, ಮನಸ್ಸಿಗೆ ಬಂದಂಗೆ, ಕಣ್ಣು ಕಾಣಂಗೆ, ಹೃದಯಕ್ಕೆ ತೋಚದಂಗೆ ಜೀವನ ಮಾಡೋ ಜೀವಿತ ಅಲ್ಲ ಕ್ರೈಸ್ತ ಜೀವಿತ. ಲೋಕದಲ್ಲಿ ನೀವು ಅದನ್ನು ಮಾಡ್ತಾ ಇರಬಹುದು, ಆದರೆ ದೇವರ ಬಳಿಗೆ ಬಂದಾಗ ದೇವರು ನಿನ್ನನ್ನು ಮಹಿಮಾ ಪದವಿಗಾಗಿ ಕರೆದಿದ್ದಾನೆ ಎನ್ನುವಂತ ನಿರೀಕ್ಷೆ ನಿಮ್ಮ ಜೀವಿತದಲ್ಲಿ ಇರುವುದಾದ್ರೆ, ನಿಮಗಿರುವಂತ ಜವಾಬ್ದಾರಿ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನೀವು ಪ್ರತಿಯೊಬ್ಬರು ನಡೆಯುವವರಾಗಿರಬೇಕು. ನಿಮ್ಮ ಕಣ್ಣು ಯೇಸುವನ್ನ ನೋಡಬೇಕು. ನಿಮ್ಮ ಮಾದರಿ ಯೇಸು ಆಗಿದ್ದಾನೆ. ಪ್ರತಿದಿನ ನೀವು ಯಾರನ್ನ ಹಿಂಬಾಲಿಸಬೇಕು? ಒಂದು ಫಿಲಿಂ ಆಕ್ಟರ್ನಲ್ಲ, ಒಂದು ಮನುಷ್ಯನಲ್ಲ, ಈ ಲೋಕದಲ್ಲಿ ಯಾರೋ ದೊಡ್ಡ ವ್ಯಕ್ತಿಯನ್ನಲ್ಲ. ಮಹಿಮಾ ಪದವಿಗಾಗಿ ಕರೆಯಲ್ಪಟ್ಟಂತ ಪ್ರತಿಯೊಂದು ವಿಶ್ವಾಸಿಗಳು ಪ್ರತಿದಿನ 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 ಪ್ರತಿ ಕ್ಷಣ ಪ್ರತಿಯೊಂದು ಸ್ಥಳಗಳಲ್ಲೂ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನೀವು ನಡೆಯುವವರಾಗಿರಬೇಕು. ಹೆಜ್ಜೆ ಜಾಡಿನಲ್ಲಿ ನಡೆಯುವಂತ ಪ್ರತಿಯೊಬ್ಬರಿಗೂ 4ನೇ ಅಧ್ಯಾಯ ಹೇಳುತ್ತೆ, ಅವರಿಗೆ ಹಿಂಸೆಗಳು ಇರುವಂತದ್ದಾಗಿರುತ್ತದೆ. ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದು ಸುಲಭವಾದ ಕಾರ್ಯ ಅಲ್ಲ. ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ಪ್ರತಿಯೊಬ್ಬನ ನಡೆದಾಗ ಬಾಧೆಗಳು, ಹಿಂಸೆಗಳು, ಹೋರಾಟಗಳು ಅವನನ್ನು ಆವರಿಸಿಕೊಳ್ಳುತ್ತದೆ. ಆದರೆ 4ನೇ ಅಧ್ಯಾಯದಲ್ಲಿ ತಾನು ಹೇಳ್ತಾನೆ, ಆ ಬಾಧೆಗಳಿಂದಲೇ ನೀವು ಕಲಿತುಕೊಳ್ಳ
ಹೊಂದಿಕೊಂಡವರಾಗಿ, ತೇಜೋಮಯನಾದಂಥ ದೇವರ ಆತ್ಮನನ್ನು ನೀವು ಹೊಂದಿಕೊಂಡವರಾಗಿ ಆ ಮಹಾ ಪದವಿಯನ್ನು ಹೊಂದುವುದಕ್ಕೆ ನೀವು ಶಕ್ತರಾಗುತ್ತೀರಾ ಎಂಬುದಾಗಿ 4ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾನೆ. 4ನೇ ಅಧ್ಯಾಯದಲ್ಲಿ ಬಾಧೆ ಅನುಭವಿಸಿದ ಪ್ರತಿಯೊಬ್ಬರು ಅದರಲ್ಲಿ ದೃಢವಾಗಿ ನಿಂತು ಮಹಿಮೆ ಕಡೆ ನಡೀತಾ ಇರೋ ಪ್ರತಿಯೊಬ್ಬರು 5ನೇ ಅಧ್ಯಾಯಕ್ಕೆ ಪ್ರವೇಶಿಸಿದಾಗ ನೀವು ಬಾಧೆಗಳನ್ನು ಸಹಿಸಿಕೊಳ್ಳೋದು ಮಾತ್ರ ಅಲ್ಲ, ಸಭೆಯಲ್ಲಿ ನಂಬಿಗಸ್ತರಾಗಿರಬೇಕು. ಸಭೆಯಲ್ಲಿ ನೀವು ಯಾವ ರೀತಿ ನಡ್ಕೊಳ್ಳಬೇಕು ಎಂಬುದನ್ನು ನೀವು ಚೆನ್ನಾಗಿ ತಿಳಿದುಕೊಳ್ಳುವವರಾಗಿರಬೇಕು, ತಗ್ಗಿಸುವವರಾಗಿರಬೇಕು, ಸಮರ್ಪಿಸುವವರಾಗಿರಬೇಕು. ಕಾರಣ ಯಾರೆಲ್ಲ ಯೇಸು ಸ್ವಾಮಿಗಾಗಿ ನಿಲ್ತಾರೋ ಅವರಿಗೆ ದೇವರ ಅಧಿಕಾರ ಕೊಡ್ತಾನೆ, ಅವರಿಗೆ ದೇವರು ಸೇವೆ ಕೊಡ್ತಾನೆ, ಅವರಿಗೆ ಕೃಪಾವರಗಳು ಕೊಡ್ತಾನೆ. ಅವರನ್ನ ದೇವರ ಆಲಯದ ಸ್ತಂಭಗಳಾಗಿ ದೇವರು ಮಾರ್ಪಡಿಸ್ತಾನೆ. ದೇವರ ಆಲಯದ ಸ್ತಂಭವಾಗಿ ದೇವರು ನಿನ್ನನ್ನು ಸಭೆಯಲ್ಲಿ ನಿಲ್ಲಿಸಿದಾಗ ಸಭೆಯಲ್ಲಿ ನೀನು ದೊರೆತನ ಮಾಡಬಾರ್ದು, ಸಭೆಯಲ್ಲಿ ನೀನು ಸೇವೆ ಮಾಡಬೇಕು. ಸಭೆಯಲ್ಲಿ ನೀನು ಹೆಚ್ಚಳ ಪಡಬಾರ್ದು, ಸಭೆಯಲ್ಲಿ ನೀನು ಸೇವೆ ಮಾಡಬೇಕು. ಸಭೆಯಲ್ಲಿ ನೀನು ಯಜಮಾನನಾಗಬಾರ್ದು, ಸಭೆಯಲ್ಲಿ ನೀನು ಸೇವಕನಾಗಬೇಕು. ಕಾರಣವೇನೆಂದ್ರೆ ಹಿರಿಯ ಕುರುಬನು ಪ್ರತ್ಯಕ್ಷನಾಗುವಂತ ಒಂದು ಕಾಲಘಟ್ಟ ಇದೆ. ಹಿರಿಯ ಕುರುಬನು ಪ್ರತ್ಯಕ್ಷನಾದಾಗ ಅವನವನ ಕೊಟ್ಟಲ್ಪಟ್ಟಂತ ಸೇವೆಗೆ ತಕ್ಕಂತೆ ಪ್ರತಿಫಲವನ್ನ ದೇವರು ಕೊಡುವವನಾಗಿರ್ತಾನೆ. 5ನೇ ಅಧ್ಯಾಯದಲ್ಲಿ ಸಭೆಗೆ ಆತನು ಪ್ರಬೋಧಿಸ್ತಾನೆ, ಡೋಂಟ್ ಬಿ ಎ ಬಾಸ್ ಇನ್ ದ ಚರ್ಚ್, ಬಿ ಎ ಸರ್ವೆಂಟ್ ಇನ್ ದ ಚರ್ಚ್. ಸಭೆಯಲ್ಲಿ ನೀನೊಂದು ಯಜಮಾನನಾಗೋದಕ್ಕೆ ಪ್ರಯತ್ನ ಮಾಡಬೇಡ, ಸಭೆಯಲ್ಲಿ ನೀನು ದಾಸನಾಗು. ಕಾರಣವೇನೆಂದ್ರೆ ಹಿರಿಯ ಕುರುಬನು ನಿನಗೆ ಅದನ್ನೇ ಕಲಿಸಿಕೊಡುತ್ತಾ ಇರೋದು. ಹಿರಿಯ ಕುರುಬನು ಬಂದಾಗ ಆತನು ನೋಡ್ತಾನೆ, ನನ್ನ ಸಭೆಗೆ, ನನ್ನ ಕುರಿಗಳಿಗೆ ಸೇವೆ ಮಾಡಿದ, ನನ್ನ ಸಭೆಯಲ್ಲಿ ನೀನು ನೆಲೆ ನಿಂತ, ನನ್ನ ಸಭೆಯಲ್ಲಿ ನೀನು ದಾಸನಾಗಿದ್ದ, ನನ್ನ ಸಭೆಯನ್ನು ನೀನು ಪರಾಮರಿಸಿದ, ನನ್ನ ಸಭೆಯನ್ನು ನಾನು ನಿನಗೆ ಕೊಟ್ಟ ಬಲಕ್ಕೆ ತಕ್ಕಂತೆ ನೀನು ಸೇವೆ ಮಾಡ್ದ ಎಂಬುದಾಗಿ ದೇವರು ಆತನು ಕಾಣುವವನಾಗಿರ್ತಾನೆ. ಯಾರೆಲ್ಲ ಸಭೆಯಲ್ಲಿ ನಂಬಿಗಸ್ತರಾಗಿ ಯಜಮಾನನು ಕೊಟ್ಟ ಸೇವೆಯನ್ನ ನಂಬಿಗಸ್ತತನದಿಂದ ಮಾಡ್ತಾರೋ ಅವರಿಗೊಂದು ವಿಶೇಷತೆ ಇದೆ. ಯಜಮಾನನು ಹಿರಿಯ ಕುರುಬನು ಪ್ರತ್ಯಕ್ಷನಾದಾಗ ಮಾನ ಪ್ರಭಾವ ಕೀರ್ತಿಗಳೊಟ್ಟಿಗೆ ಅವನನ್ನು ದೇವರು ಸನ್ಮಾನಿಸುವವನಾಗಿರ್ತಾನೆ. ಈ 5 ಅಧ್ಯಾಯ ಒಂದು ವಿಶ್ವಾಸಿಯ ಒಂದು ಚಿಕ್ಕ ಒಂದು ಚಿತ್ರೀಕರಣದೊಟ್ಟಿಗೆ ಅವನನ್ನು ಚಿತ್ರಿಸಿ ವಿಶ್ವಾಸಿಯ ಜೀವಿತದ ವಿಶೇಷತೆ ಏನು ಎಂಬುದನ್ನು ಈ 5 ಅಧ್ಯಾಯದಲ್ಲಿ ಆತನು ತಿಳಿಸಿಕೊಡುವವನಾಗಿರ್ತಾನೆ. ಹಾಗಾದರೆ ಇವತ್ತು ದೇವರ ಮಕ್ಕಳು ಗಮನಿಸಿ, ನನಗೆ ಯಾಕೆ ಬಾಧೆಗಳು, ನನಗೆ ಯಾಕೆ ಹಿಂಸೆಗಳು ಎಂದು ಕೇಳುವವರು ಯಾರಾದರೂ ಇದ್ದರೆ ಇವತ್ತು ನಿಮಗೊಂದು ಶುಭ ಸಮಾಚಾರ ಇದೆ. ಏನು ಎಂಬುದಾಗಿ ಗಮನಿಸಿದಾಗ 2 ತಿಮೋಥಿ 3ನೇ ಅಧ್ಯಾಯದಲ್ಲಿ ಪೌಲನು ಹೇಳೋ ಪ್ರಕಾರ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವ ಪ್ರತಿಯೊಬ್ಬರು ಅವನು ಹಿಂಸೆಗೆ ಒಳಗಾಗುತ್ತಾನೆ. ಯಾರೆಲ್ಲ ಸದ್ಭಕ್ತರಾಗಿ ಜೀವಿಸುವುದಕ್ಕೆ, ಒಳ್ಳೆ ಮನುಷ್ಯರಾಗಿ, ಸಾಕ್ಷಿಗಳಾಗಿ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡ್ತಾರೋ ಅವರೆಲ್ಲರೂ ಹಿಂಸೆಗೆ ಒಳಪಡುತ್ತಾರೆ. ಅನೇಕರು ಕೇಳ್ತಾರೆ, ಹೌದು ಪಾಸ್ಟರ್, ನನಗೆ ತುಂಬ ಹಿಂಸೆ, ಮತ್ತೆ ನನಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ಸರಿಯಾಗಿ ಹೇಳಿದ್ರಿ ಅಂತ. ನನ್ನ ಅತ್ತೆ ಕೊಡೋ ಹಿಂಸೆನೋ, ಸೊಸೆ ಕೊಡೋ ಹಿಂಸೆನೋ, ಮಕ್ಕಳು ಕೊಡೋ ಹಿಂಸೆ ಕುರಿತಾಗೆಲ್ಲ ಮಾತಾಡ್ತಾರದು. ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ ನಾನು ಹೇಳ್ತಾರದು ಕ್ರಿಸ್ತನ ನಾಮದ ನಿಮಿತ್ತವಾಗಿ ನಮಗೆ ಬರುವಂಥ ಹಿಂಸೆಗಳ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ. ಸಂತೋಷವುಳ್ಳವರ ಆಮೇಲೆ ಹೇಳ್ರಿ. ಬೈಬಲಲ್ಲಿ ನಾವು ಗಮನಿಸಿದಾಗ ನಾವು ದೇವರ ವಾಕ್ಯದಲ್ಲಿ ಅನೇಕ ರೀತಿಯಾದ ಹಿಂಸೆಗಳು, ಅನೇಕ ರೀತಿಯಾದ ಪರೀಕ್ಷೆಗಳು, ಅನೇಕ ರೀತಿಯಾದಂಥ ಹೋರಾಟಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಒಂದನೇದಾಗಿ ಸೈತಾನನಿಂದ ಬರುವಂಥ ಹಿಂಸೆ ನಮ್ಮ ಜೀವಿತದಲ್ಲಿ ಇದೆ. ಸೈತಾನನ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಾದಂಥ ಹಿಂಸೆಗಳನ್ನು ಆತನು ತರ್ತಾನೆ. ಬೈಬಲಲ್ಲಿ ಸೈತಾನನಿಂದ ಹಿಂಸೆಗೊಳಪಟ್ಟಂಥ ಅನೇಕ ವ್ಯಕ್ತಿಗಳನ್ನು ನಾವು ಗಮನಿಸ್ತೇವೆ. ಯೇಸು ಸ್ವಾಮಿ ಹತ್ರ ಒಬ್ಬ ಮಗನನ್ನು ಕರೆತರ್ತಾ ಇದ್ದಾರೆ. ಮಗ ಯೇಸು ಸ್ವಾಮಿ ಬಂದು ಮುಂದೆ ನಿಂತಾಗ ಅವನು ದುರಾತ್ಮ ಪೀಡಿತನಾಗಿ ಭಾಳ ಒದ್ದಾಡಿ ಆ ದುರಾತ್ಮ ಅವನನ್ನು ಹಿಂಸಿಸಿ ಅವನನ್ನು ಹಿಂಡಿ ಕೆಳಕ್ಕೆ ಬಿಸಾಕ್ತಾ ಇದೆ. ತಂದೆ ಬಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಯೇಸುವೆ, ನನ್ನ ಮಗನನ್ನು ಈ ದುರಾತ್ಮ ಬಾಳವಾಗಿ ಹಿಂಸಿಸ್ತಾ ಇದೆ, ನಿನ್ನ ಕೈಯಲ್ಲಿ ಆಗಂಗಿದ್ರೆ ಏನಾದರೂ ಮಾಡು. ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಕೈಯಲ್ಲಿ ಆಗಂಗಿದ್ರೆ ಯಾಕೆ ಅಂತ ಕೇಳ್ತೀಯ, ನಂಬುವನಿಂದ ಎಲ್ಲ ಸಾಧ್ಯ. ಯೇಸು ಸ್ವಾಮಿ ಹತ್ರ ಆತನು ಹೇಳ್ತಾನೆ, ನಾನು ನಂಬ್ತೇನೆ. ಯೇಸು ಸ್ವಾಮಿ ಹೇಳಿದನು, ನಿನ್ನ ನಂಬಿಕೆ ಅಂತ ನಿನಗಾಗಲಿ ಅಂತ ಅವನನ್ನು ದೇವರು ಸೌಖ್ಯ ಮಾಡಿ ಕಳಿಸ್ಕೊಡ್ತಾನೆ. ನೋಡ್ರಿ, ಸೈತಾನನು ಸಹ ಮನುಷ್ಯರನ್ನ ಶಾರೀರಿಕವಾಗಿ, ಮಾನಸಿಕವಾಗಿ
ಆತ್ಮಿಕವಾಗಿ ಸೈತಾನನು ಸಹ ಹಿಂಸಿಸಲಿಕ್ಕೆ ಸಾಧ್ಯ. ಸೈತಾನನೊಬ್ಬನನ್ನು ಹಿಂಸಿಸಿದ್ರೆ ಅವನನ್ನು ಏನು ಮಾಡುತ್ತೆ? ಕುಟುಂಬದಿಂದ, ಜನರಿಂದ, ಒಂದು ಪಕ್ಷ ದೇವರಿಂದ ದೂರ ಅಗಲಿಸತಕ್ಕಂತೆ ನಾನಾ ವಿಧವಾದಂಥ ಹಿಂಸೆಗಳನ್ನು ಸೈತಾನನ ಆತನು ತರ್ತಾನೆ. ಬೈಬಲಲ್ಲಿ ಗೆದರಿನ ಸೀಮೆಯಲ್ಲಿರುವಂಥ ಒಂದು ವ್ಯಕ್ತಿಯನ್ನು ಗಮನಿಸ್ತೇವೆ. ಸೈತಾನನ ಅವನನ್ನು ಬಾಧಿಸಿದನು, ಅವನನ್ನು ಕುಟುಂಬದಿಂದ, ಊರಿಂದ ಹೊರಗಡೆ ಹಾಕಿದನು. ಬೈಬಲಲ್ಲಿ ದೇವರ ವಾಕ್ಯದಲ್ಲಿ ಯೋಬನ ಜೀವನದಲ್ಲಿ ಸೈತಾನನಿಗೆ ದೇವರ ಅನುಮತಿ ಕೊಡ್ತಾನೆ. ಸೈತಾನನು ಹೋಗಿ ಅವನ ಜೀವಿತದಲ್ಲಿ ಎಲ್ಲವನ್ನ ನಾಶಪಡಿಸ್ತಾನೆ. ಅವನಿಗಿದ್ದ ಬೆಳ್ಳಿ, ಬಂಗಾರ, ಆಸ್ತಿ, ಅಂತಸ್ತು ಸಕಲದನ್ನು ನಾಶಪಡಿಸಿ ಕಡೆಯದಾಗಿ ಅವನ ಶರೀರದ ಆರೋಗ್ಯವನ್ನು ಸಹ ಆತನ ಹಾಳು ಮಾಡ್ತಾನೆ. ಆದರೆ ಯೋಬನು ತಾನೇನು ಮಾಡ್ತಾನೆ? ಸೈತಾನನಿಂದ ಉಂಟಾದ, ದೇವರ ಅನುಮತಿಯೊಟ್ಟಿಗೆ ಸೈತಾನನಿಂದ ಉಂಟಾದ ಹಿಂಸೆಗಳಲ್ಲಿ ಅವನು ದೇವರನ್ನು ಆತುಕೊಂಡನು. ದೇವರನ್ನು ಆತುಕೊಂಡ ನಿಮಿತ್ತವಾಗಿ ದೇವರೇನು ಮಾಡ್ದ? ಅವನನ್ನು ಎಲ್ಲ ಹಿಂಸೆಗಳಿಂದ ದೇವರು ಬಿಡಿಸಿ ಅವನ ಮೊದಲನೇ ಸ್ಥಿತಿಗಿಂತ ಅವನ ಎರಡನೇ ಸ್ಥಿತಿಯನ್ನು ದೇವರು ಬಹಳ ಸುಂದರವಾಗಿ ದೇವರು ಮಾರ್ಪಡಿಸಿದನು. ಇವತ್ತು ಯಾರಾದರೂ ಪಾಸ್ಟರ್ ನಾನು ಸೈತಾನನಿಂದ ಹಿಂಸೆಗೆ ಒಳಗಾಗಿದ್ದೇನೆ ಅಂತ ಹೇಳಿದ್ರೆ ನಾನು ಹೇಳ್ತೇನೆ, ನಿಶ್ಚಯವಾಗಿ ಅದಕ್ಕೆ ಪರಿಹಾರ ಉಂಟು. ಯಾರು ಅದಕ್ಕೆ ಪರಿಹಾರ? ಯೇಸುವೇ ಅದಕ್ಕೆ ಪರಿಹಾರವಾಗಿದ್ದಾನೆ. ಇವತ್ತು ಒಂದು ಪಕ್ಷ ನಿನ್ನನ್ನು ನಿನ್ನ ಕುಟುಂಬದಿಂದ, ನಿನ್ನ ಮಕ್ಕಳಿಂದ, ನಿನ್ನ ಜೀವಿತದಿಂದ, ನಿನ್ನನ್ನು ಎಲ್ಲದರಿಂದ ಹೊರಗಡೆ ಹಾಕೋದು ಮಾತ್ರ ಅಲ್ಲ, ನಿನ್ನ ಶರೀರ, ಆತ್ಮ, ಪ್ರಾಣವನ್ನು ಹಿಂಡು ಒತ್ತಲಾಡಿಸಿ ನಿನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಕೆಲವೊಂದು ಸಾರಿ ನೀನೇ ಒಂದು ಹುಚ್ಚನಾಗ ರೀತಿಯಲ್ಲಿ, ಒಂದು ಮಾನಸಿಕವಾಗಿ ಕುಗ್ಗಲ್ಪಡೋ ರೀತಿಯಲ್ಲಿ, ನೀನು ಗೊತ್ತಿಲ್ಲದಿರುವಂಥ ಕಾರ್ಯಗಳಲ್ಲಿ ನೀನು ಒಳಪಟ್ಟು ನೀನು ಬಲಹೀನವಾಗೋ ರೀತಿಯಲ್ಲಿ, ಅನೇಕ ರೀತಿಯಲ್ಲಿ ಸೈತಾನನು ಇವತ್ತೇನಾದರೂ ನಿಮ್ಮನ್ನು ಹಿಂಸಿಸ್ತಾ ಇದ್ರೆ ನಾನು ಹೇಳ್ತೇನೆ, ನಿಶ್ಚಯವಾಗಿ ಆ ಹಿಂಸೆಯಿಂದ ನಾ ಬಿಡುಗಡೆ ಆಗಲಿಕ್ಕೆ ಸಾಧ್ಯ. ಯಾವ ರೀತಿ ನಾ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಅಂದರೆ, ಯೇಸು ನನ್ನನ್ನು ಬಿಡಿಸುತ್ತಾನೆ ಎನ್ನುವಂಥ ನಂಬಿಕೆಯೊಟ್ಟಿಗೆ ಯೇಸು ಸ್ವಾಮಿಯ ನಾಮವನ್ನು ನೀವು ಕೂಗಿ ಹೇಳುವುದಕ್ಕಾಗಿ ಪ್ರಾರಂಭಿಸಿದಾಗ, ಅದು ಮಾನಸಿಕವಾದ ಹಿಂಸೆ ಆಗಲಿ, ಶಾರೀರಿಕವಾದ ಹಿಂಸೆ ಆಗಲಿ, ಅದು ನಿಮ್ಮ ಜೀವಿತದ ಯಾವ ಮಂಡಲದ ಹಿಂಸೆ ಆಗಲಿ, ಯೇಸುವಿನ ನಾಮವನ್ನು ಕೂಗಿ ಹೇಳಿದಾಗ ಅದು ಹಿಂಸೆ ಪಡಿಸುವ ಎಂಥ ದೌರ್ಬಲ್ಯದ ಆತ್ಮನಾಗಲಿ, ಎಂಥ ದುರಾತ್ಮ ಆಗಲಿ, ಅದು ಯೇಸುವಿನ ನಾಮದಲ್ಲಿ ಬಿಟ್ಟು ಓಡಿ ಹೋಗಲೇಬೇಕು. ಕಾರಣ ಯೇಸುವಿನ ಮುಂದೆ ನಿಲ್ಲಕ್ಕಾಗದಿರುವಂಥ, ಯಾವ ಯೇಸುವಿನ ಮುಂದೆ ನಿಲ್ಲೋದಕ್ಕೆ ಶಕ್ತಿ ಇರುವಂಥ ಯಾವ ದುರಾತ್ಮ ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಕಾರಣವೇನೆಂದ್ರೆ, ಯೇಸು ಎನ್ನುವಂಥ ಪದ ಕೇಳಿದಾಗ ದುರಾತ್ಮನು ಇಡೀ ನರಕವೇ ನಡುಗುವಂಥದ್ದಾಗಿರುತ್ತೆ. ಇವತ್ತಿನ ಆರಾಧನೆಯಲ್ಲಿ ಪಾಸ್ಟರ್ ನಾನು ದುರಾತ್ಮನಿಂದ ಹಿಂಸೆಗೆ ಒಳಗಾಗಿದ್ದೇನೆ, ನನಗೆ ಬಿಡುಗಡೆ ಇಲ್ವಾ ಎಂದು ಕೇಳುವವರು ಯಾರಾದರೂ ಇದ್ರೆ ನಾನು ಹೇಳ್ತೇನೆ, ಎಸ್, ಈ ದಿನ ನಿನ್ನ ಬಿಡುಗಡೆಯ ದಿನವಾಗಿರುತ್ತದೆ. ಈ ದಿನ ನೀನು ಯೇಸುವಿನ ನಾಮವನ್ನು ಗಟ್ಟಿಯಾಗಿ ಕೂಗಿ ಹೇಳುವುದಕ್ಕಾಗಿ ಪ್ರಾರಂಭಿಸಿದಾಗ, ಈ ದಿನ ಯೇಸುವೇ ನನ್ನನ್ನು ಬಿಡಿಸು ಎಂದು ಗಟ್ಟಿಯಾಗಿ ಕೂಗಿ ಹೇಳೋದಕ್ಕೆ ಪ್ರಾರಂಭಿಸಿದಾಗ, ಯೇಸುವೇ ನಾನು ನಿನ್ನಲ್ಲಿ ನಂಬಿಕೆ ಇಡುತ್ತೇನೆ, ನೀನೇ ನನ್ನ ದೇವರು, ನೀನು ಸರ್ವಶಕ್ತನು, ನಿನ್ನ ಕೈಯಲ್ಲಿ ಆಗದಿರೋದು ಒಂದು ಇಲ್ಲ ಎಂಬುದಾಗಿ ಯಾವಾಗ ನೀವು ನಂಬಲಿಕ್ಕಾಗಿ ಪ್ರಾರಂಭ ಮಾಡುತ್ತೀರೋ, ಇವತ್ತು ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ಯೇಸು ನಿನ್ನನ್ನು ಎಲ್ಲ ಸಂಗತಿಗಳಿಂದ ಬಿಡಿಸಿ ಆತನು ನಿನ್ನ ಶರೀರವನ್ನ ಸ್ವತಂತ್ರ ಮಾಡೋದಿಕ್ಕೆ, ನಿನ್ನ ಆತ್ಮವನ್ನ ಸ್ವತಂತ್ರ ಮಾಡೋದಿಕ್ಕೆ, ನಿನ್ನ ಮನಸ್ಸನ್ನ ಸ್ವತಂತ್ರ ಮಾಡೋದಿಕ್ಕೆ ನನ್ನ ಯೇಸು ಶಕ್ತನಾಗಿದ್ದಾನೆ. ಅದು ನಂಬುವವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳಲಿ. ಕಾರಣವೇನೆಂದ್ರೆ, ಯೇಸು ಬಿಡಿಸ್ಲಿಕ್ಕೆ ಆಗದಿರುವಂತ ಯಾವ ಕಾರ್ಯ ಇಲ್ಲ. ಈ ಬೆಳಗಿನ ಜಾವದಲ್ಲಿ ಆರಾಧನೆಯಲ್ಲಿ ನಾನು ಯೇಸುವನ್ನ ನಂಬುತ್ತೇನೆ ಅಂತ ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ಯೇಸುವಿನ ರಕ್ತದಲ್ಲಿ ನಾನು ನಂಬಿಕೆ ಇಡುತ್ತೇನೆ ಅಂತ ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ಯೇಸುವಿನ ನಾಮದಲ್ಲಿ ನಾನು ನಂಬಿಕೆ ಇಡುತ್ತೇನೆ ಅಂತ ಹೇಳೋರು ಗಟ್ಟಿಯಾಗಿ ಆಮೆನ್ ಹೇಳ್ರಿ. ಯೇಸುವಿನ ಶಕ್ತಿಯಲ್ಲಿ ನಾನು ನಂಬಿಕೆ ಇಡುತ್ತೇನೆ ಅಂತ ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳಲಿ. ನೀನು ಯೇಸುವೇ ಎಂದು ಕೂಗಿ ಕರೆದಾಗ ಅದು ಎಂಥ ಅಂಧಕಾರವಾಗಲಿ ಅದು ನಿನ್ನನ್ನು ಬಿಟ್ಟು ಓಡಿ ಹೋಗುವಂಥದ್ದಾಗಿರುತ್ತೆ. ಇವತ್ತು ಯೇಸುವಿನ ನಾಮದಲ್ಲಿ ಕೂಗಿ ಹೇಳುತ್ತೇನೆ, ಸೈತಾನನಿಂದ ಹಿಂಸೆಗೊಳಗಾದವರು ಯಾರಾದರೂ ಇದರ ಮಧ್ಯದಲ್ಲಿ ಇದ್ದರೆ, ಯೇಸುವಿನ ನಾಮದಲ್ಲಿ ಆ ಎಲ್ಲ ಸೈತಾನನ ಹೋರಾಟಗಳು ಈ ಆರಾಧನೆಯ ಮೊದಲೇ ಭಾಗದಲ್ಲಿ ಅವೆಲ್ಲ ಯೇಸುವಿನ ನಾಮದಲ್ಲಿ ಕೀಳಡಗಲಿ. ಜನ, ಪ್ರಾಣ, ಆತ್ಮ, ಶರೀರಗಳು ಯೇಸುವಿನ ನಾಮದಲ್ಲಿ ಸ್ವತಂತ್ರವಾಗಲಿ. ಎಲ್ಲರ ಗಟ್ಟಿಯಾಗಿ ಹೇಳ್ರಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ, ಯೇಸುವಿನ ಶಕ್ತಿಯಿಂದ ನಾನು ಬಿಡಿಸಲ್ಪಟ್ಟಿದ್ದೇನೆ. ನನ್ನನ್ನು ಹಿಂಸಿಸುವುದಕ್ಕೆ ಯಾವ ದುರಾತ್ಮನಿಗೆ
ಹೇಳ್ರಿ, ಯಾವ ಶಕ್ತಿಗಾಗಲಿ, ಯಾವ ದುರಾತ್ಮನಿಗಾಗಲಿ ಎಂದಿಗೂ ಸಾಧ್ಯ ಇಲ್ಲ. ಯೇಸುವಿನ ನಾಮದಲ್ಲಿ ನಾನು ಸ್ವಾತಂತ್ರ್ಯನಾಗಿದ್ದೇನೆ. ಅದ ನಂಬೋರಿದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಎರಡನೇದಾಗಿ ಮನುಷ್ಯನಿಂದ ಬರುವಂತ ಹಿಂಸೆಗಳು. ಮನುಷ್ಯ ಯಾಕೆ ಹಿಂಸೆ ಪಡಿಸ್ತಾನೆ ಅವನಿಗೆ ಗೊತ್ತಿರಲ್ಲ. ಅನೇಕ ಸಾರಿ ಮನುಷ್ಯ ಮಾತುಗಳಿಂದ ಹಿಂಸಿಸ್ತಾನೆ, ಕ್ರಿಯೆಗಳಿಂದ ಹಿಂಸಿಸ್ತಾನೆ, ನಡವಳಿಕೆಗಳಿಂದ ಹಿಂಸಿಸ್ತಾನೆ. ಕೆಲವೊಂದು ಸಾರಿ ಮನುಷ್ಯನು ಮತ್ತೊಬ್ಬರ ಬೆಳವಣಿಗೆಯನ್ನು ಕಂಡು ನಿಮ್ಮನ್ನು ಹಿಂಸಿಸ್ಬೋದು. ನಿಮ್ಮಲ್ಲಿ ಮತ್ತೊಂದು ಏನೋ ವಿಶೇಷತೆ ಇದೆ ಅನ್ನೋದನ್ನು ಕಂಡು ಆತನು ನಿಮ್ಮನ್ನು ಹಿಂಸಿಸ್ಬೋದು. ಒಂದು ಪಕ್ಷ ನೀನು ಅವರ ಮುಂದೆ ಚಿಕ್ಕವನಾಗಿ ಕಾಣಬೇಕು ಎನ್ನುವಂಥ ಉದ್ದೇಶದೊಟ್ಟಿಗೆ ಮಾತುಗಳಿಂದ, ಕ್ರಿಯೆಗಳಿಂದ ಅವನು ನಿಮ್ಮನ್ನು ಹಿಂಸಿಸ್ಬೋದು. ಕುಯುಕ್ತಿಗಳೊಟ್ಟಿಗೆ ಅವನು ನಿಮ್ಮನ್ನು ಹಿಂಸಿಸ್ಬೋದು. ಮಾತುಗಳಿಂದಲೂ, ಕ್ರಿಯೆಗಳಿಂದಲೂ, ತಂತ್ರಗಳಿಂದಲೂ, ಅನೇಕ ವಿಧವಾದಂಥ ನಡವಳಿಕೆಗಳಿಂದಲೂ ನಿಮ್ಮನ್ನು ಹಿಂಸಿಸಬಹುದು. ಸತ್ಯವೇದ ಗ್ರಂಥದಲ್ಲಿ ಗಮನಿಸ್ತೇವೆ, ಹಾಗರಳನ ಸಾರಳು ಯಾವಾಗಲೂ ಹಿಂಸಿಸ್ತಾ ಇದ್ದಳು. ಯಾಕೆ ಅಂತಂದ್ರೆ ಕರೆದಿದ್ದೇ ಹಾಗರಳು, ಜೊತೆಯಲ್ಲಿ ಇಟ್ಟುಕೊಂಡಿದ್ದೇ ಹಾಗರಳು. ಆ ಸಾರಳಿಗೆ ಇಲ್ಲದಿರುವಂಥ ಒಂದು ಸಂತತಿ ಹಾಗರಳಿಗೆ ಉಂಟಾದಾಗ ಆರಂಭ ಕಾಲದಲ್ಲಿ ಚೆನ್ನಾಗಿತ್ತು. ಆದರೆ ಮುಂದೆ ಹೋಯ್ತಾ 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 ಹೋಗುತ್ತಾ 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 ಅಲ್ಲಿ ಪ್ರೀತಿ ಮಾಡಿದ ಸಾರಳು ಈಗ ಹಿಂಸಿಸ್ತಾ ಇದ್ದಾಳೆ, ಚಿತ್ರ ಹಿಂಸೆ ಕೊಡ್ತಾ ಇದ್ದಾಳೆ, ಬಾಧಿಸ್ತಾ ಇದ್ದಾಳೆ. ಆದರೆ ಹಾಗರಳಿಗಾಗಿ ಸ್ತೋತ್ರ ಹೇಳ್ತೇನೆ, ಹಿಂಸೆಗೆ ಒಳಪಟ್ಟರು ಆಕೆ ದೇವರ ಮುಖವನ್ನು ನೋಡಿದಳು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಮನುಷ್ಯರು ಅನೇಕ ರೀತಿಗಳಲ್ಲಿ ನಮ್ಮನ್ನು ಹಿಂಸಿಸುವುದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಹಾಗಾದ್ರೆ ಪಾಸ್ಟರ್, ಮನುಷ್ಯನಿಂದ ಬರುವಂತ ಹಿಂಸೆಗಳನ್ನು ನಾವು ಯಾವ ರೀತಿ ಜಯಿಸಲಿಕ್ಕೆ ಸಾಧ್ಯ? ಅದಕ್ಕಿರುವಂತ ಒಂದೇ ಒಂದು ಮದ್ದು, ನೀನು ತಾಳ್ಮೆಯಿಂದ ಇರಬೇಕು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಮನುಷ್ಯನಿಂದ ಬರುವಂತ ಹಿಂಸೆಗಳಿಗೆ ಮಾತಿನಿಂದ, ಕ್ರಿಯೆಯಿಂದ, ನಡವಳಿಕೆಯಿಂದ ಅನೇಕ ಹಿಂಸೆಗಳು ಬರುತ್ತೆ. ಪಾಸ್ಟರ್, ನಾವು ಏನು ಮಾಡಬೇಕು? ಅವರು ಹಿಂಸಿಸಿದ್ರು ಅಂತ ನಾನು ಬೈಲ, ಅವರು ಹೊಡೆದ್ರು ಅಂತ ನಾನು ಹೊಡಿಲ್ಲ, ಅವ್ರು ಹಂಗೆ ನಡ್ಕೊಳ್ರು ಅಂತ ಹೇಳಿ ನಾನು ನಡ್ಕೊಂಡ್ಲ. ಬೈಬಲ್ ಪ್ರಮಾಣ ಆ ರೀತಿ ಇಲ್ಲ. ಬೈಬಲ್ ಪ್ರಮಾಣದಲ್ಲಿ ಜನ ನಿಮ್ಮನ್ನು ಹಿಂಸಿಸುವುದಕ್ಕಾಗಿ ಪ್ರಾರಂಭಿಸಿದಾಗ ನೀನು ಏನು ಮಾಡಬೇಕು? ತಾಳ್ಮೆಯಿಂದ ಕಾದಿರಬೇಕು. ಬೈಬಲಲ್ಲಿ ಗಮನಿಸ್ತೇವೆ, ಅಲ್ಲಿ ಯಾಕೋಬನು ತಾನು ಹೇಳ್ತಾನೆ, ಯೋಬನ ತಾಳ್ಮೆಯನ್ನು ನೀವು ಮಾದರಿಯಾಗಿ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಅಲ್ಲಿ ಸ್ವಂತ ಸ್ನೇಹಿತರು, ಬಹಳ ಹತ್ತಿರದ ಸ್ನೇಹಿತರು ಯೋಬನ ದುಃಖಾವಸ್ಥೆಯಲ್ಲಿ ಬಂದಾಗ ಯೋಬನನ್ನ ನಿಂದಿಸ್ತಾ ಇದ್ದಾರೆ. ಹೆಂಡತಿ ನಿಂದಿಸ್ಲು, ಏನಂತ ನಿಂದಿಸ್ಲು? ಏ ಮನುಷ್ಯ, ದೇವರನ್ನ ಶಪಿಸಿ ಸಾಯೋ ಅಂತ ಹೇಳಿ ಸ್ವಂತ ಹೆಂಡತಿ ನಿಂದಿಸ್ಲು. ಸ್ನೇಹಿತರೆಲ್ಲ ಹೇಳಿದ್ರು, ನೀನ್ ತಪ್ಪು ಮಾಡಿದ್ಯಾ, ನೀನ್ ತಪ್ಪು ಮಾಡಿದ್ಯಾ, ನೀನೇ ಕಾರಣ, ನೀನು ಹಾಳಾಗೋಕ್ ನೀನೇ ಕಾರಣ, ನಿನ್ನಿಂದನೇ ಅಂತ ಹೇಳಿ ಅವರು ಹೆಚ್ಚು ಕಮ್ಮಿ ಅನೇಕ ದಿವಸಗಳ ಕಾಲ ಅವನನ್ನು ನಿಂದಿಸಿದ್ರು. ಆದರೆ ಯೋಬನ ಕುರಿತಾಗಿ ಯಾಕೋಬನು ಹೇಳ್ತಾನೆ, ಅವನ ತಾಳ್ಮೆಯನ್ನು ನೀ ಮಾದರಿಯಾಗಿ ತೆಗೆದುಕೊಳ್ಳಬೇಕು. ಕಾರಣವೇನೆಂದ್ರೆ, ಅಳೋದಕ್ಕೆ ಒಂದು ಕಾಲ ಇರುವುದಾದ್ರೆ ಸಂತೋಷ ಪಡೋದಕ್ಕೆ ಒಂದು ಕಾಲ ಇದೆ, ಮೌನವಾಗಿರೋದಕ್ಕೆ ಒಂದು ಕಾಲ ಇರುವುದಾದ್ರೆ ನೀನು ಬಾಯಿ ತೆರೆದು ಹರ್ಷದೊಟ್ಟಿಗೆ ನಗುವನ್ನ ಬೀರತಕ್ಕಂತೆ ಒಂದು ಕಾಲ ಇದೆ. ಇವತ್ತು ಜನ ನಿನ್ನನ್ನು ಹಿಂಸಿಸಿದಾಗ, ಜನ ಮಾತುಗಳಿಂದ, ಕ್ರಿಯೆಗಳಿಂದ ನಿನ್ನನ್ನು ಅವಮಾನ ಪಡಿಸಿದಾಗ, ಜನರು ಮಾತುಗಳಿಂದ, ಕ್ರಿಯೆಗಳಿಂದ ನಿನ್ನ ಮನಸ್ಸಿಗೆ ಗಾಯಪಡಿಸಿದಾಗ, ನಿನ್ನ ಮನಸ್ಸನ್ನು ಹಿಂಡಿದಾಗ, ನಿನ್ನನ್ನು ಹಿಂಸೆ ಪಡಿಸುತ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದ್ದಾಗ, ಆ ಹಿಂಸೆಗಳ ನಿಮಿತ್ತವಾಗಿ ನಿನಗೆ ನಿದ್ದೆ ಬರದೆ, ಏನು ಮಾಡಕ್ಕಾಗದೆ, ನಿನ್ನಲ್ಲಿ ಒಂದು ಉತ್ಸಾಹ ಇಲ್ಲದೆ, ನಿರಾಶೆಗಳು ನಿನ್ನ ಜೀವನದಲ್ಲಿ ತುಂಬಿಕೊಂಡಾಗ ನೀನು ಮಾಡಬೇಕಾದ ಒಂದೇ ಒಂದು ಕಾರ್ಯ, ಅದನ್ನು ನಿನ್ನ ಮನಸ್ಸಿಗೆ ತಂದುಕೊಳ್ಳಬೇಡ. ಸ್ವಲ್ಪ ಸಮಯ ಶಾಂತವಾಗಿರು, ಸ್ವಲ್ಪ ಸಮಯ ಮೌನವಾಗಿರು. ನೀವು ಸ್ತೋತ್ರ ಹೇಳದೆ ಇದ್ದಾಗ ಸ್ವಲ್ಪ ಕಾಲ ನೀನು ತಾಳ್ಮೆ ಉಳ್ಳವನಾಗಿರು. ಕಾರಣವೇನಂತಂದ್ರೆ, ಎಲ್ಲ ತಾಳ್ಮೆಗೂ ಒಂದು ಪ್ರತಿಫಲ ಕೊಡುವ ದೇವರು ಇದ್ದಾನೆ. ಎಲ್ಲ ತಾಳ್ಮೆಯ ಅನುಭವಗಳಿಗೂ, ಎಲ್ಲ ಕಾದಿರುವಂತಹ ಅನುಭವಗಳಿಗೂ ಪ್ರತಿಫಲ ಕೊಡುವಂತ ಒಬ್ಬ ದೇವರಿದ್ದಾನೆ. ಪ್ರತಿಫಲ ಬಂದೇ ಬರುತ್ತೆ. ಯಾರಿಗಾಗಿ ಬರುತ್ತೆ ಗೊತ್ತಾ? ದುಡುಕೋರ್ಗಾಗಿ ಬರಲ್ಲ, ಕೋಪ ಮಾಡ್ಕೊಳ್ಳೋರ್ಗಾಗಿ ಬರಲ್ಲ, ಪ್ರಶ್ನೆ ಮಾಡೋರ್ಗಾಗಿ ಬರಲ್ಲ, ಅಲ್ಲಿ ಜಿಗಿದು ಏನಾದ್ರೂ ಮಾಡ್ಬೇಕಂತ ತಪ್ಪು ತೀರ್ಮಾನ ತೆಗೆದುಕೊಳ್ಳೋರಿಗೆ ಬರಲ್ಲ. ಯಾರಿಗೆ ಗೊತ್ತಾ ಪ್ರತಿಫಲ? ತಾಳ್ಮೆಯಲ್ಲಿ ಇರೋರಿಗೆ.
ತಾಳ್ಮೆಯಲ್ಲಿ ಇರೋರಿಗೆ ನನ್ನ ಜೀವಿತದಲ್ಲಿ ದೋಷವಾದುದು ಒಂದು ಸಂಭವಿಸಲ್ಲ, ನನ್ನ ಜೀವನದಲ್ಲಿ ಸಂಭವಿಸೋದೆಲ್ಲ ಒಳ್ಳೆಯದೇ ಎಂದು ಮನವರಿಕೆ ಮಾಡಿಕೊಂಡವರು ಮಾತ್ರನೇ ಅವರು ತಾಳ್ಮೆ ಉಳ್ಳವರಾಗಲಿಕ್ಕೆ ಸಾಧ್ಯ. ಇವತ್ತು ಇಲ್ಲಿ ಕೂಡಿ ಬಂದಿರೋ ಪ್ರತಿಯೊಂದು ವಿಶ್ವಾಸಿಗಳೇ, ನಿಮ್ಮ ಆಫೀಸಲ್ಲಿ ಮನುಷ್ಯರು ನಿಮ್ಮನ್ನು ಹಲ್ಲೆಲೂಯಾ ಹಿಂಸಿಸಿದಾಗ, ಸಭೆಯಲ್ಲಿ ಜನ ನಿಮ್ಮನ್ನು ಹಿಂಸಿಸಿದಾಗ, ಸಂಬಂಧಿಕರ ಮಧ್ಯದಲ್ಲಿ ಜನ ನಿಮ್ಮನ್ನು ಹಿಂಸಿಸಿದಾಗ, ಬಂಧು ಮಿತ್ರರ ಮಧ್ಯದಲ್ಲಿ ಜನರು ನಿಮ್ಮನ್ನು ಹಿಂಸಿಸಿದಾಗ, ನೀವು ಹೋಗುವ ಕಾಲೇಜಲ್ಲಿ ಜನ ನಿಮ್ಮನ್ನು ಹಿಂಸಿಸಿದಾಗ ದುಡುಕಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡ್ರಿ. ತಾಳ್ಮೆಯಿಂದ ಕಾದಿರ್ರಿ. ಕಾರಣವೇನೆಂದ್ರೆ ತಾಳ್ಮೆ ಉಳ್ಳವರಿಗೆ ಒಂದು ಮಹಾ ಪ್ರತಿಫಲ ಬರಲಿಕ್ಕಾಗಿ ಹೋಗುತ್ತೆ. ಪಕ್ಕದಲ್ಲಿರಿಗೆ ಕೈ ಕೊಟ್ಟು ಹೇಳ್ರಿ, ದುಡುಕ್ಬೇಡ್ರಿ. ಗಟ್ಟಿಯಾಗಿ ಹೇಳ್ರಿ, ದುಡುಕ್ಬೇಡ್ರಿ, ತಾಳ್ಮೆ ಉಳ್ಳವರಾಗಿರ್ರಿ. ಇನ್ನೊಂದ್ಸರಿ ಮತ್ತೊಬ್ಬರಿಗೋದು ಇಬ್ಬರು ಮೂವರಿಗೋದ್ರಿ ಹೇಳ್ರಿ, ದುಡುಕಿ ಮಾತಾಡಬೇಡ್ರಿ, ದುಡುಕಿ ತೀರ್ಮಾನ ತಗೋಬೇಡ್ರಿ, ತಾಳ್ಮೆ ಉಳ್ಳವರಾಗಿರ್ರಿ. ಕಾರಣ ಅದಕ್ಕೆ ಮಹಾ ಪ್ರತಿಫಲ ಉಂಟು. ಹಾಗಾದ್ರೆ ಮನುಷ್ಯರಿಂದ ಬರುವಂತ ಪ್ರತಿಯೊಬ್ಬ ಹಿಂಸೆಗಳನ್ನ ನಾವು ಯಾವ ರೀತಿ ಎದುರಿಸಲಿಕ್ಕೆ ಸಾಧ್ಯ? ನಾವು ತಾಳ್ಮೆ ಉಳ್ಳವರಾಗಿ ನಡ್ಕೊಳ್ಳುವುದರ ನಿಮಿತ್ತವಾಗಿ ನಾವು ಈ ಹಿಂಸೆಗಳನ್ನ ಜಯಿಸಲಿಕ್ಕೆ ಸಾಧ್ಯ. ಮೂರನೇದಾಗಿ, ದೇವರಿಂದ ಬರುವಂತ, ದೇವರು ನಮಗೆ ಅನುಮತಿ ಮಾಡಿ ಬಿಡುವಂತ ಕೆಲವೊಂದು ಹಿಂಸೆಗಳು ಇರುವಂತದ್ದಾಗಿರುತ್ತೆ. ಏನಕ್ಕಾಗಿ ದೇವರು ನಮ್ಮನ್ನ ಆತನ ಹಿಂಸೆಗಳನ್ನ ದೇವರು ಅನುಮತಿ ಮಾಡಿ ಬಿಡ್ತಾನಂತಂದ್ರೆ ಒಂದೇ ಒಂದು ಉದ್ದೇಶಕ್ಕೆ. ಯಾಕೆ ಗೊತ್ತ? ನೀನು ಮುಂದಿನ ಬಡತಿಗೆ ಹೋಗಬೇಕು. ನೀವು ಯಾರು ಸ್ತೋತ್ರ ಹೇಳಿಲ್ಲ. ಏನಕ್ಕಾಗಿ ದೇವರು ನಿಮ್ಮ ಜೀವಿತದಲ್ಲಿ ಹಿಂಸೆಗಳಲ್ಲಿ ದೇವರು ಹಾದು ಬಿಡ್ತಾನಂದ್ರೆ ನೀನು ಮುಂದಿನ ಬಡತಿಗೆ ಹೋಗೋದಿಕ್ಕೆ. ಹಿಂಸೆ ಬಂದಾಗ ನಾವೆಲ್ಲ ಏನಾಗೋಗ್ಬಿಡ್ತೀವಿ? ಸ್ತಬ್ಧರಾಗಿ ನಿಂತು ಬಿಡ್ತೀವಿ. ನನ್ನ ಜೀವನದಲ್ಲೇ ಏನಕ್ಕೆ ಹಿಂಗೆ ಸಂಭವಿಸ್ಬೇಕಾಗಿತ್ತು, ನನ್ನ ಜೀವನದಲ್ಲೇ ಏನಕ್ಕೆ ಹಿಂಗೆ ಆಗಬೇಕಾಗಿತ್ತು, ನನ್ನ ಜೀವನದಲ್ಲೇ ಏನಕ್ಕೆ ಹಿಂಗೆ ನಡ್ಕೋಬೇಕಾಗಿತ್ತು, ದೇವ್ರಿಗಾಗಿ ಏನೇನೋ ಮಾಡಿದ್ನಲ್ಲ, ಇಷ್ಟು ಹಿಂಸೆ ಬಂತು, ಇನ್ಮೇಲೆ ನಾನು ಏನು ಮಾಡಲ್ಲ. ಆದರೆ ಹಿಂಸೆ ಬಂದಾಗ ದೇವರು ತಾನು ಏನು ಮಾಡ್ತಾನೆ ಅಂತಂದರೆ, ನನಗೆ ಈ ಗ್ರೀಕ್ ಪದ ನನಗೆ ಭಾಳ ಸಂತೋಷ ಕೊಡ್ತು. ಗ್ರೀಕ್ ಪದದಲ್ಲಿ ನಾವು ಗಮನಿಸಿದಾಗ ಈ ಹಿಂಸೆಗಳು ಎನ್ನುವಂಥ ಪದಕ್ಕೆ ಗ್ರೀಕಲ್ಲಿ ಎರಡು ಪದ ಉಪಯೋಗಿಸ್ತಾರೆ. ಒಂದು ಪದ ಯಾವ ರೀತಿ ಅಂತ ಉಪಯೋಗಿಸ್ತಾರೆ ಅಂತಂದರೆ ಟೆಲಿಫಿಸಿಸ್ ಅಂತ ಉಪಯೋಗಿಸ್ತಾರೆ, THLIPSIS ಅಂತ. ಅದರ ಅರ್ಥ ಏನಂದರೆ, ನಿತಿನ್ ಬಾಯಲ್ಲಿ ಅದರ ಅರ್ಥ ಏನಂತಂದರೆ, ಹಿಂಸೆ ಎನ್ನುವುದು ಅಲ್ಲಿ ಉಪಯೋಗಿಸಲ್ಪಡುವಂಥ ಪದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಗಮನಿಸಿ, ಹಿಂಸೆ ಅಂತಂದಾಗ ಟೆಲಿಫಿಸಿಸ್ ಅಂತಂದರೆ ಅದರ ಅರ್ಥ ಏನು ಗೊತ್ತಾ? ಒತ್ತಿ ಹಿಡಿಯೋದು ನಿನ್ನನ್ನು ಅಂತ. ಅದರ ಅರ್ಥ ನೀನು ಮೇಲಕ್ಕೆ ಎದ್ದೋಳ್ಬಾರ್ದು, ಒತ್ತಿ ಹಿಡಿಯೋದು, ನೀನು ಮತ್ತೆ ಹೇಳಲೇಬಾರ್ದು, ಹಿಂಸೆ ಬಂದಾಗ ಮತ್ತೆ ಹೇಳಬಾರ್ದು ಅಂತ. ಆದರೆ ಮತ್ತೊಂದು ಪದ ಇದೆ ಆ ಗ್ರೀಕಲ್ಲಿ, ಮತ್ತೊಂದು ಪದ ಏನಂತಂದರೆ ತಿಲಿಬೋ ಅಂತ, THLIBO. ತಿಲಿಬೋ ಎನ್ನುವಂಥ ಪದದ ಅರ್ಥ ಏನಂತಂದರೆ ನಿನ್ನನ್ನು ಒತ್ತಿ ಹಿಡಿಯೋದಲ್ಲ, ನಿನ್ನನ್ನು ನಿಂತಿರುವವನನ್ನ ಮುಂದಕ್ಕೆ ತಳ್ಳೋದು. ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಪುಸ್ತಕದಲ್ಲಿ ಕಂಡಂಥ ಹಿಂಸೆಯ ವಿಶೇಷತೆ ಏನಂದರೆ, ಅದರ ಅರ್ಥ ಏನಂದ್ರೆ ಎರಡು ಅರ್ಥ ಹೇಳುತ್ತೆ. ಒಂದು, ನಿನ್ನನ್ನು ಭಾಳ ಪ್ರೆಷರ್ ಕೊಟ್ಟು ನಿನ್ನನ್ನು ಹತ್ಮಿಡೋದು, ನೀನು ಮತ್ತೆ ಹೇಳಬಾರ್ದಂತ. ಆದರೆ ಪೇತ್ರನ ಹೇಳ್ತಾನೆ, ಹಿಂಸೆ ಬಂದಾಗ ಹೇಳಲು ಅಶಕ್ತವಾದಂಥ ತೇಜೋಮಯವಾದಂಥ ದೇವರ ಆತ್ಮನು ನಿನ್ನ ಒಳಗಡೆ ಇದ್ದಾನೆ. ಅದರ ಅರ್ಥ ಏನಂದ್ರೆ, ಯಾವಾಗ ಹಿಂಸೆ ನಿನ್ನನ್ನು ಒತ್ತೋದಕ್ಕಾಗಿ ಪ್ರಾರಂಭಿಸ್ತು, ಎಷ್ಟು ನೀನು ಕೆಳಗಡೆ ತಗ್ತೀಯೋ ಅಷ್ಟು ಮೇಲೆ ಜಿಗಿತೀಯ. ಇವ್ಯಾರು ಸ್ತೋತ್ರ ಹೇಳಲಿಲ್ಲ. ಟೆಲಿಫಿಸಿಸ್ ಎನ್ನುವ ಪದದ ಅರ್ಥ ಏನು ಗೊತ್ತೇ? ಹಿಂಸೆ ನಿನ್ನನ್ನು ಅದ್ಬುತ್ತೆ, ನಿನ್ನನ್ನು ಹೇಳ್ಬಾರ್ದು, ನೀನು ಮೇಲೆ ಎತ್ತೊಳ್ಳೇಬಾರ್ದು, ಮುಗೀತು ನಿನ್ನ ಜೀವನ ಅಂತ. ಆದರೆ ಟೆಲಿಫಿಸಿಸ್ ಪದಕ್ಕೆ ಮತ್ತೊಂದು ಅರ್ಥ ಏನಿದೆ ಗೊತ್ತೇ? ಈ ಚೆಂಡನ್ನು ಎಷ್ಟು ಗಟ್ಟಿಯಾಗಿ ನೆಲಕ್ಕೆ ಹೊಡಿತೀಯೋ ಅಷ್ಟು ಮೇಲಕ್ಕೆ ಇದು ಆಡಲಿಕ್ಕಾಗಿ ಹೋಗುತ್ತೆ. ಅದರ ಅರ್ಥ, ವಿಶ್ವಾಸಿಯೇ, ನಿನ್ನನ್ನು ಎಷ್ಟು ಹಿಂಸೆಯಲ್ಲಿ ದೇವರು ನಿನ್ನನ್ನು ಪ್ರೆಷರ್ ಆಗ್ತಾ ಇದ್ದಾನೆ, ದೇವರು ನನಗೆ ಹಿಂಸೆ ಕೊಡ್ತಾ ಇದ್ದಾನೆ, ದೇವರು ನನ್ನ ಜೀವನದಲ್ಲಿ ಅನುಮತಿ ಮಾಡ್ತಾ ಇದ್ದಾನೆ ಅಂತ ನೀನು ಎಷ್ಟು ಒತ್ತಡಕ್ಕೆ ಏರಲ್ಪಡ್ತೀಯೋ ಮರಿಬಾರ್ದು. ಎಷ್ಟು ನೀನು ತಗ್ತೀಯೋ ಅಷ್ಟು ದೇವರು ನಿನ್ನ ಮೇಲೆ ಎತ್ತುತ್ತಾನೆ. ಎಷ್ಟು ಹಿಂಸೆಗೆ ಒಳಪಡ್ತೀಯೋ ಅಷ್ಟು ದೇವರು ಬಲ ಕೊಟ್ಟು ನಿನ್ನನ್ನು ಹಾರುವ ಹಾಗೆ ದೇವರು ಮಾಡುತ್ತಾನೆ. ಎರಡನೇ ಕಾರ್ಯ, ತಿಲಿಬೋ ಅಂದ್ರೆ ಹಿಂಸೆ ಬಂದ್ಬಿಡ್ತು, ನಿಂತ್ಕೊಬಿಟ್ಟೆ, ಇನ್ನು ಸೇವೆ ಮಾಡಲ್ಲ,
ಏನು ಪ್ರೇಯರ್ಗೆ ಬರಲ್ಲ. ಯಾಕೋ ವಿಶ್ವಾಸಿಗಳು ಸ್ತೋತ್ರ ಹೇಳದೇ ಇದ್ದಾಗ ಇನ್ನು ಚರ್ಚೆಗೆ ಬರಲ್ಲ. ಇನ್ನು ದೇವ್ರು ಕೊಟ್ಟ ಅಭಿಷೇಕದಿಂದ ನಾನು ಏನು ಮಾಡಲ್ಲ. ಇಷ್ಟೆಲ್ಲ ಮಾಡಿದ್ನಲ್ಲ, ಯಾಕೆ ಹಿಂಸೆ? ದೇವ್ರ ಹಿಂಸೆ ಅನುಮತಿ ಮಾಡ್ತಾನೆ. ಯಾಕೆ ಗೊತ್ತಾ? ನಿಂತ್ಕೋಬೇಡ. ಮುಂದೆ ಒಂದು ಮಹಿಮೆ ಸಿದ್ಧ ಮಾಡಿಟ್ಟಿದ್ದೇನೆ. ನಿನ್ನ ಮುಂದೆ ಒಂದು ದೊಡ್ಡ ಪ್ರತಿಫಲ ಸಿದ್ಧ ಮಾಡಿಟ್ಟಿದ್ದೇನೆ. ನಿನ್ನ ಮುಂದೆ ಒಂದು ದೊಡ್ಡ ಕಾರ್ಯ ನಾನು ಸಿದ್ಧ ಮಾಡಿಟ್ಟಿದ್ದೇನೆ. ನಿನ್ನ ಮುಂದೆ ದೊಡ್ಡ ಸೇವೆ ಇದೆ. ಇವತ್ತು ನೋಡ್ತಾ ಇರೋದು ಏನೂ ಅಲ್ಲ, ಇನ್ನು ಮುಂದೆ ದೊಡ್ಡದು ನಿನಗಾಗಿ ಸಿದ್ಧ ಮಾಡಿಟ್ಟಿದ್ದೇನೆ. ಆದ್ರಿಂದ ಹಿಂಸೆ ಬಂದಾಗ ನೀನು ಕೈ ಕಟ್ಕೊಂಡು ನಿಂತ್ಕೊಂಡು ಹೇಳ್ತೀಯ, ಇನ್ನು ಮುಂದಕ್ಕೆ ಹೋಗಲ್ಲ. ಅರೆ ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಒಂದು ಫೋರ್ಸ್, ಒಂದು ಹಿಂಸೆಯನ್ನ ದೇವ್ರು ಕಳಿಸ್ಕೊಡ್ತಾನೆ. ಹಿಂಸೆ ದೇವ್ರು ಕಳಿಸ್ಕೊಟ್ಟಾಗ ಪೌಲ ಹೇಳ್ದ, ಕರ್ತನೇ ಈ ಶೂಲ ನನ್ನಿಂದ ತೆಗೆದು ಬಿಡು ಅಂತ ದೇವರು ಹೇಳಿದ. ಪೌಲ, ನನ್ನ ಕೃಪೆಯೇ ನಿನಗೆ ಸಾಕು. ಬಲಹೀನತೆಗಳಲ್ಲಿ ದೇವರ ಬಲ ಅದು ಪೂರ್ಣ ಸಾಧಕ. ಸಾಕು ಅಂತ ಹೇಳ್ಬೇಡ, ಮುಂದಕ್ಕೆ ಹೋಯ್ತಾರು. ಕಾರಣ ಏನಂದ್ರೆ ನಿನ್ನ ಮುಂದೆ ದೊಡ್ಡದು ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ. ಈ ಅಕ್ಟೋಬರ್ 3ನೇ ವಾರಕ್ಕೆ ಕೂಡಿ ಬಂದಿರೋ ದೇವರ ಮಕ್ಕಳು, ನಿನ್ನ ಜೀವನದಲ್ಲಿ ಹಿಂಸೆಗಳು ನಿನ್ನನ್ನು ಕಟ್ಟಿಡೋದಕ್ಕಲ್ಲ. ಹಿಂಸೆಗಳಲ್ಲಿ ದೇವರು ನಿನ್ನನ್ನು ತಳ್ಳುತ್ತಾ ಇದ್ದಾನೆ. ಕಾರಣ ನಿನಗಾಗಿ ಸಿದ್ಧ ಮಾಡಿಟ್ಟಿರೋದು. ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ ಹೇಳಲಿ. ನಾನು ಹೇಳ್ತೇನೆ, ಹಿಂಸೆಗಳು ನಿನ್ನ ಜೀವಿತದಲ್ಲಿ ನಾನು ಅನುಮತಿ ಮಾಡಿ ಕೊಟ್ಟಿರೋದು ಕಟ್ಟಿಡೋದಕ್ಕಲ್ಲ, ನಿನ್ನ ಮುಂದಿನ ಹಂತಕ್ಕಾಗಿ ನಾನು ತಲುಪಿಸುತ್ತಾ ಇದ್ದೇನೆ. ಆದುದರಿಂದ ಮುಂದಕ್ಕೆ ಹೋಗು. ಹಿಂಸೆಗಳಿಗಾಗಿ ಗಟ್ಟಿಯಾಗಿ ಸ್ತೋತ್ರ ಹೇಳಬೇಕು. ನಮ್ಮ ಜೀವನದಲ್ಲಿ ಬಂದ ಪ್ರತಿಕೂಲಗಳಿಗಾಗಿ ಸ್ತೋತ್ರ ಹೇಳಬೇಕು. ಇವತ್ತು ಕೆಲವರಿಗೆ ಒಂದು ಶುಭ ವಾರ್ತೆ ನಾನು ಹೇಳ್ತೇನೆ. ನಿನ್ನ ಸೇವೆ ಮುಗಿದಿಲ್ಲ, ನಿನ್ನ ಕರೆ ಮುಗಿದಿಲ್ಲ, ನಿನ್ನ ಓಟ ಮುಗಿದಿಲ್ಲ. ನಿನ್ನ ಜೀವನದಲ್ಲಿ ಏನಕ್ಕಾಗಿ ದೇವರು ಕರೆದಿದ್ದಾನೋ ಅದು ಮುಗಿದು ಹೋಗ್ಲಿಲ್ಲ. ತಿಳಿಬೋ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ನಿನ್ನನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯತಕ್ಕಂತೆ ಒಂದು ತಳ್ಳುವಿಕೆ, ಒಂದು ಪುಷ್ ಅನ್ನ ದೇವರು ಈ ದಿನ ತಳ್ಳಿ ಬಿಡುತ್ತಾ ಇದ್ದಾನೆ. ಇದು ನನಗುಳ್ಳದು ಅಂತ ಹೇಳೋರು ಮಾತ್ರ ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳಲಿ. ದೇವ್ರಿಗೆ ಗೊತ್ತು, ನೀನು ತಳ್ಳದೆ ಮುಂದಕ್ಕೆ ಹೋಗಲ್ಲ. ನೀನು ಕೆಲವೊಂದು ಸರಿ ಕಂಫರ್ಟ್ ಆಗಿದ್ದು ಬಿಡ್ತೀಯ, ಕೆಲವೊಂದು ಸರಿ ಸಾಕು ಎಲ್ಲ ಸಾಧಿಸ್ಬಿಟ್ಟಿದ್ದೀನಿ ಅಂತ ನಿಂತ್ಕೊಂತೀಯ. ಆಗ ದೇವರು ನಿನ್ನ ಹ್ಯಾಂಡ್ ಬ್ರೇಕನ್ನು ದೇವ್ರು ರಿಲೀಸ್ ಮಾಡ್ತಾನೆ. ದೊಡ್ಡದು ಸಾಧಿಸಿದ್ದೀನಿ ದೇವ್ರೆ, ದೊಡ್ಡದು ಮಾಡಿದ್ದೀನಿ ದೇವ್ರೆ, ಭಾಳ ಪ್ರಾರ್ಥನೆ ಮಾಡಿದ್ದೀನಿ ದೇವ್ರೆ, ದೊಡ್ಡ ಸೇವೆ ಮಾಡಿದ್ದೀನಿ ದೇವ್ರೆ. ಹ್ಯಾಂಡ್ ಬ್ರೇಕ್ ಹಾಕಿ ನಾವು ಹಿಡಿದಿಟ್ಟಾಗ ದೇವ್ರು ಹೇಳ್ತಾನೆ, ನಿನಗೆ ಒಂದು ಪುಷ್ ಕೊಡ್ತೀನಿ. ಕಾರಣ ನಿನ್ನನ್ನು ಏನಕ್ಕಾಗಿ ಕಂಡಿದ್ದೇನೋ ಅದು ನಿನ್ನ ತಲುಪಲಿಲ್ಲ. ಅರ್ಧಕ್ಕೆ ನಿಂತು ಹೋಗಬೇಡ. ಆದ್ರಿಂದ ಕೆಲ ಹಿಂಸೆಗಳು ದೇವರು ನಿನ್ನ ಜೀವನದಲ್ಲಿ ಆದ್ಬಿಡ್ತಾನೆ. ಏನಕ್ಕಾಗಿ ಗೊತ್ತಾ? ಹಳೇದನ್ನು ನೆನೆಸಿ ಭಾರ ಪಡೋಕೆ ಹೋಗಬೇಡ. ಹೊಸ ಬಾಗಿಲು ನಾನು ನಿನಗಾಗಿ ತೆರೀಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಆದ್ರಿಂದಲೇ ದೇವರು ತಾನು ಹೇಳಿದನು, ಪರಿಶೋಧನೆಗಳಲ್ಲಿ ನೀವು ಹಾದು ಹೋಗೋಕ್ಕಿಂತ ಮುಂಚೆನೆ ಅದರ ಹೊರಗಡೆ ಬರೋ ಮಾರ್ಗ ದೇವರು ತೆರೆದಿಡ್ತಾನೆ. ಅದರ ಅರ್ಥ ಪರಿಶೋಧನೆ ಬಂದಾದ್ಮೇಲೆ ಅಲ್ಲ ದೇವರು ನಿನಗೆ ಬಾಗಿಲು ತೆಗೆಯೋದು. ನೀನು ಹಿಂಸೆಗಳ ಒಳಗಡೆ ಹೋಗಕ್ಕಿಂತ ಮುಂಚೆನೆ ದೇವರು ಹೇಳಿದ, ನಿನ್ನನ್ನು ಹೊರಗಡೆ ಬರತಕ್ಕಂತ ಮಾರ್ಗ ನಾನು ನಿನಗಾಗಿ ಸಿದ್ಧ ಮಾಡಿಟ್ಟಿದ್ದೇನೆ. ಈ ಹಿಂಸೆಯಿಂದ ಹೇಗೆ ಹೊರಗಡೆ ಬರ್ತೀಯ ಅಂತ ಚಿಂತೆ ಮಾಡಬೇಡ. ಆ ಹಿಂಸೆಗಳ ಮಧ್ಯದಲ್ಲಿ ದೇವರು ನಿನ್ನನ್ನು ಎಲ್ಲಿ ತಳ್ತಾನೋ ಸ್ತೋತ್ರದೊಟ್ಟಿಗೆ ಹೋಗ್ರಿ, ಸ್ತೋತ್ರದೊಟ್ಟಿಗೆ ಹೋಗ್ರಿ, ಸ್ತೋತ್ರದೊಟ್ಟಿಗೆ ಹೋಗ್ರಿ. ಕರೆದಾತನು ನಂಬಿಗಸ್ತನು. ಆತನು ನಿನ್ನನ್ನು ಎಲ್ಲೋ ತಲೆ ತಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ನಾನು ಹೀಗೆ ಪ್ರಸಂಗ ಮಾಡೋಕ್ಕೋದ್ರೆ ಬಹಳ ಕಾರ್ಯಗಳು ಹೋಗುತ್ತೆ. ಯೇಸು ಸ್ವಾಮಿ ತಾನು ಒಂದು ಕಾರ್ಯವನ್ನು ಆತ್ಮನೆ ಹೇಳಿದನು. ಕರೆಯಲ್ಪಟ್ಟಂಥ ಪ್ರತಿಯೊಂದು ವಿಶ್ವಾಸಿಗಳು ಫಲ ಕೊಡೋರಾಗಿರ್ಬೇಕು. ಕರೆಯಲ್ಪಡುವಂಥ ಪ್ರತಿಯೊಂದು ವಿಶ್ವಾಸಿಗಳು ಅವರು ಫಲ ಕೊಡೋರಾಗಿರಬೇಕು. ಮತ್ತಾಯನು ಬರೆದಂಥ ಸುವಾರ್ತೆಯಲ್ಲಿ ನಾವು ಗಮನಿಸಿದಾಗ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳುವುದರ ಮುಖಾಂತರವಾಗಿ ತನ್ನ ಜನರನ್ನು ಆತನು ಪ್ರಬೋಧಿಸಿ ಆತನು ಮಾತನಾಡುವ ಭಾಗವನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ.
ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 16ನೇ ವಚನದಿಂದ ನಾವು ಗಮನಿಸಿದಾಗ ಬೈಬಲಲ್ಲಿ ನಾವು ಓದುತ್ತೇವೆ. ಹೀಗೋ 16ನೇ ವಾಕ್ಯ ಹೇಳ್ತದೆ, ಅವರ ಫಲಗಳಿಂದಲೇ ಅವರನ್ನು ತಿಳಿದುಕೊಳ್ಳುವಿರಿ. ಮುಳ್ಳಿನ ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳು, ಮುದ್ದು ಗಣಿಕೆ ಗಿಡಗಳಲ್ಲಿ ಅಂಜೂರುವುದು ಕುಯ್ಯುವುದುಂಟೆ. ಹಾಗೆ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು, ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಉಳುಕು ಮರವು ಒಳ್ಳೆಯ ಫಲವನ್ನು ಕೊಡಲಾರದು. ಒಳ್ಳೆಯ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅದರ ಫಲಗಳಿಂದಲೇ ಅದನ್ನು ತಿಳಿದುಕೊಳ್ಳುವಿರಿ ಎಂದು ಯೇಸು ಸ್ವಾಮಿ ತಾನು ಹೇಳ್ತಾ ಇದ್ದಾನೆ. ಹಾಗಾದರೆ ಹಿಂಸೆಗೂ ಅಲ್ಲಿ ಹಾದು ಹೋಗುವಂಥ ಪ್ರತಿಯೊಂದು ವಿಶ್ವಾಸಿಗಳು ಆ ಹಿಂಸೆಗಳ ಮಧ್ಯದಲ್ಲಿ ಅವರು ಎಂಥ ಫಲ ಕೊಡ್ತಾರೋ ಅದೇ ಅವರ ಭವಿಷ್ಯವನ್ನು ತೀರ್ಮಾನಿಸುತ್ತೆ. ನೀವು ಯಾರು ಸ್ತೋತ್ರ ಹೇಳಿಲ್ಲ, ನೀವು ಯಾರು ಸ್ತೋತ್ರ ಹೇಳಿಲ್ಲ. ದೇವರು ಒಂದು ವಿಶ್ವಾಸಿಯ ಜೀವಿತವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ಅಂದರೆ, ದೇವರ ಒಂದು ವಿಶ್ವಾಸಿಯನ್ನು ಒಂದು ಮರಕ್ಕೆ ದೇವರು ಹೋಲಿಸ್ತಾ ಇದ್ದಾನೆ. ಬೈಬಲಲ್ಲಿ ನಾವು ನೋಡ್ತೇವೆ, ಒಳ್ಳೆಯ ಮರ ಒಳ್ಳೆಯ ಫಲವನ್ನು ಕೊಡುತ್ತೆ, ಉಳುಕು ಮರ ಉಳುಕು ಫಲವನ್ನು, ಅದು ಕೆಟ್ಟ ಫಲಗಳನ್ನು ಕೊಡುವಂಥದ್ದಾಗಿರ್ತದೆ. ಹಾಗಾದರೆ ಮರ ಹೇಗಿದೆಯೋ ಅದರ ಫಲ ಅದೇ ರೀತಿ ಇರುತ್ತೆ. ಒಂದು ವಿಶ್ವಾಸಿ ದೇವರಲ್ಲಿ ಯಾವ ರೀತಿ ಇದ್ದಾನೋ ಅದರ ಫಲ ಅದೇ ರೀತಿಯಲ್ಲಿ ಇರುವಂಥದ್ದಾಗಿರುತ್ತೆ. ಅಂಜು ನಿತಿನ್ ಬರ್ರಿ, ನಿಮಗೆ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸಿದ್ರೆ ಅರ್ಥ ಆಗುತ್ತೆ ಅನಿಸುತ್ತೆ. ಓಕೆ, ಈಗ ನಾನೊಬ್ಬ ತೋಟಗಾರ. ಇಲ್ಲೇ ಇದ್ದೀರಾ? ನಾನು ಕೇಳದೆ ಇಲ್ಲೇ ಇದ್ದೀರಾ? ನನ್ನ ಸಂಗಡ ಈಗ ಬರ್ತಾ ಇರಬೇಕು. ನಾನು ನಿಮಗೊಂದು ಚಿಕ್ಕ ಉದಾಹರಣೆಯನ್ನು ನಾನು ತೋರಿಸ್ತೇನೆ. ಇವರಿಬ್ಬರು 2 ಬೀಜಗಳು. ನಾನು ತೋಟಗಾರ. ನಾನು ಈ ಬೀಜವನ್ನು ಕೈಯಲ್ಲಿ ಹಿಡ್ಕೊಂಡಾಗ ನನ್ನ ಉದ್ದೇಶ ಏನು ಗೊತ್ತಾ? ಈ 2 ಬೀಜಗಳು 100ರಷ್ಟು ಫಲ ಕೊಡಬೇಕು, 100ರಷ್ಟು ಫಲ ಕೊಡಬೇಕೆನ್ನುವಂಥ ಉದ್ದೇಶದೊಟ್ಟಿಗೆ ನಾನು ರೈತನಾಗಿರುವ ನಾನು ಏನು ಮಾಡ್ತೇನೆ, ಈ ಬೀಜಗಳನ್ನು ತೆಗೆದುಕೊಂಡು ಹೋಗಿ ಒಂದು ಒಳ್ಳೆ ನೆಲದಲ್ಲಿ ನಾನು ಬಿತ್ತುವುದಕ್ಕಾಗಿ ನಾನು ಪ್ರಾರಂಭಿಸ್ತೇನೆ. ನನ್ನ ಉದ್ದೇಶ ಇವುಗಳನ್ನು ಚೆನ್ನಾಗಿ ಪರಾಮರಿಸಬೇಕು, ಇವುಗಳನ್ನು ಚೆನ್ನಾಗಿ ನಡ್ಕೊಳ್ಬೇಕು, ಇದು ಒಳ್ಳೆ ಫಲ ಕೊಡುವಂಥ ಮರಗಳಾಗಿ ಮಾರ್ಪಡಬೇಕು. ಆದ್ದರಿಂದ ನಾನು ಏನು ಮಾಡ್ತೇನೆ, ಈಗ ಒಂದನೇ ಮರ, ಒಂದನೇ ಬೀಜವನ್ನು ತೆಗೆದುಕೊಂಡು ಬಂದು ನಾನು ಹೊಲದಲ್ಲಿ ನಾನು ನಡುತ್ತೇನೆ. ಕುತ್ಕೋ ಆರಾಮಾಗಿ ಕುತ್ಕೋ. ಓಕೆ, ಬೀಜಗಳನ್ನು ನಡುತ್ತೇನೆ. ಇನ್ನೊಂದು ಬೀಜವನ್ನು ತೆಗೆದುಕೊಂಡು ಅದೇ ರೀತಿಯಲ್ಲಿ ನಾನು ಏನು ಮಾಡ್ತೇನೆ, ಅದನ್ನು ಸಹ ಹೊಲದಲ್ಲಿ ನಾನು ನಡುತ್ತೇನೆ. ಹೊಲದಲ್ಲಿ ನಾನು ಇದನ್ನು ನೆಟ್ಟಾಗ, ಈ ಬೀಜಗಳನ್ನು ಭೂಮಿಯ ಒಳಗಡೆ ನೆಟ್ಟಾಗ ಈ ಬೀಜಗಳು ಯಾರಿಗೂ ಕಾಣಲ್ಲ. ಆದರೆ ಮರೆಯಬಾರದು, ನೆಡಲ್ಪಟ್ಟಂಥ ರೈತನ ಕೈಯಲ್ಲಿರುವಂಥ 2 ಬೀಜಗಳು ಯಾವಾಗಲೂ ರೈತನ ಕೈ ಇವರ ಮೇಲೆ ಚಲಿಸುತ್ತಾನೆ ಇರುತ್ತೆ. ದೇವ್ರ ಮಕ್ಕಳಿಗೆ ಗಮನಿಸಿ, ಆರಂಭ ಕಾಲದಲ್ಲಿ ಬೀಜಗಳು ಬಿಟ್ಟಲ್ಪಟ್ಟಾಗ ರೈತ ಏನು ಮಾಡಲ್ಲ, ಆತನು ದೊಡ್ಡ ನೀರು ಪೈಪ್ ತಗೊಂಡು ನೀರನ್ನು ಇದ್ರ ಮೇಲೆ ಫೋರ್ಸ್ ಆಗಿ ಬಿಡಲ್ಲ. ಯಾರು ಸ್ತೋತ್ರ ಹೇಳದೆ ಇದೆ? ಕರೆಕ್ಟಾ? ನಾನು ಬೀಜ ಬಿತ್ತಿದಾಗ ಫೋರ್ಸ್ ಆದ ಪೈಪನ್ನು ತೆಗೆದುಕೊಂಡು ನೀರನ್ನು ಬಿಡೋದಿಲ್ಲ. ಬಿದ್ದರೆ ಏನು ಮಾಡುತ್ತೆ, ಬೀಜ ಇರಲ್ಲ, ಬೀಜ ಕಿತ್ಕೊಂಡು ಬರುತ್ತೆ. ಆದ್ರಿಂದ ಈ ಆರಂಭದ ಬೀಜಕ್ಕೆ ಏನು ಮಾಡ್ತೀನಿ ನಾನು ರೈತ, ನಿಧಾನವಾಗಿ ಕೈಗಳಿಂದ ನೀರನ್ನು ಒಯ್ತೇನೆ. ಯಾಕೆ ಅಂದರೆ ನಾನು ಸುರಿಯುವಂಥ ಒಂದೊಂದು ನೀರು ಈ ಬೀಜಕ್ಕೆ ಹಿಡಿಬೇಕು. ರಕ್ಷಣೆ ಹೊಂದಲ್ಪಟ್ಟಂಥ ಪ್ರತಿಯೊಂದು ದೇವರ ಮಕ್ಕಳು, ರಕ್ಷಣೆ ಹೊಂದಿದ ತಕ್ಷಣ ನಿನಗೆ ಪ್ರತಿಕೂಲ ಬರಲ್ಲ. ದೇವರು ನಿನ್ನನ್ನು ಕರೆದಾಗ ದೇವರು ಏನು ಮಾಡ್ತಾನೆ ಗೊತ್ತಾ? ವಾಕ್ಯ ಎಂಬ ಜಲ ಸ್ನಾನದಿಂದ, ದೀಕ್ಷಾ ಸ್ನಾನ ಎಂಬ ನೀರಿನಿಂದ, ಪವಿತ್ರಾತ್ಮನೆಂಬ ನೀರಿನಿಂದ, ವಾಕ್ಯ ಎಂಬ ನೀರಿನಿಂದ ನಿನಗೆ ಪವಿತ್ರಾತ್ಮನ ಎಷ್ಟು ಕೊಡ್ತಾನೆ? ಸ್ವಲ್ಪನೇ ಸುರಿತಾ ಇರ್ತಾನೆ. ಒಂದು ಪಕ್ಷ ಈ ಬೀಜ ಹೇಳ್ಬೋದು, ಅವ್ರಿಗೆಲ್ಲ ಫೋರ್ಸ್ ಆಗಿ ಹೊಡಿತೀಯಲ್ಲ, ನನಗೆ ಯಾಕೆ ಫೋರ್ಸ್ ಆಗಿ ಹೊಡಿಯಲ್ಲ? ದೇವ್ರಿಗೆ ಗೊತ್ತು ನೀನು ಫೋರ್ಸ್ ಆಗಿ ಹೊಡೆದ್ರೆ ಇರಲ್ಲ ಅಂತ. ನೀವು ಯಾರು ಸ್ತೋತ್ರ ಹೇಳಿಲ್ಲ? ಅವ್ರಿಗೆಲ್ಲ ಯಾಕೆ ಜಾಸ್ತಿ? ಅವ್ರಿಗೆಲ್ಲ ಯಾಕೆ? ಅಯ್ಯ, ಬೆಳೆದು ನಿಂತ ಮರಕ್ಕೆ ಎಷ್ಟೇ ಫೋರ್ಸ್ ಆಗಿ ಬಂದ್ರು ಅದು ಕದಲಲ್ಲ. ಬೆಳೆಯದಿರೋಂಥ ಮರಕ್ಕೆ ಫೋರ್ಸ್ ಆಗಿ ಹೊಡೆಯೋಕ್ಕಾಗಲ್ಲ. ಬೆಳೆಯದಿರೋ ಮರಕ್ಕೆ ಕೆಲವೊಂದ್ಸಾರಿ ನಿಧಾನವಾಗಿ ಸುರಿಸಬೇಕು. ನೀನು ಚಿಂತೆ ಮಾಡ್ತೀಯ ನಿಧಾನವಾಗಿ ಸುರಿಸ್ತಾ ಇದ್ದಾರಂತ. ಅಯ್ಯ, ನಿಧಾನ ಅಲ್ಲ, ನಿನ್ನ ಬೆಳವಣಿಗೆ ಗಟ್ಟಿ ಮಾಡೋದಕ್ಕಾಗಿ ಕರ್ತ
ಕರ್ತನ್ ಏನ್ ಮಾಡ್ತಾನೆ, ಕೆಲವೊಂದು ಸಂಗತಿಗಳನ್ನ ನಿಧಾನವಾಗಿ ದೇವ್ರು ಮಾಡ್ತಾನೆ. ನಾನು 3 ತಿಂಗಳಾಯ್ತು ಚರ್ಚ್ಗೆ ಬಂದು ಏನು ನಡೆದಿಲ್ಲ. ನೀವ್ಯಾರು ಸೋತ್ರಿ? ನಾನು 1 ವರ್ಷ ಆಯ್ತು ಚರ್ಚಕ್ಕೆ ಬಂದು ಏನು ನಡೆದಿಲ್ಲ. ದೇವ್ರು ಹೇಳ್ತಾನೆ, ಅಪ್ಪ ನೀನಿನ್ನ ಬೀಜ ಫೋರ್ಸ್ ಆಗಿ ಹೊಡೆದ್ರೆ ನೀನು ಇರಲ್ಲ ರಾಜ, ನಿನಗೆ ನಿಧಾನವಾಗಿ ಉಯ್ತಾ ಇರಬೇಕು. ಸ್ವಲ್ಪ ವಾಕ್ಯ, ಸ್ವಲ್ಪ ಆತ್ಮ, ಸ್ವಲ್ಪ ಪರಿಶುದ್ಧತೆ ನಿನಗೆ ಸ್ವಲ್ಪ ಸ್ವಲ್ಪ ಸುರಿಸ್ತಾ ಇರ್ತೀನಿ. ಯಾಕೋತ್ತ ನೀನು ನಿಧಾನವಾಗಿ ಬೇರೂರಿ ನೀನು ಕರ್ತನಲ್ಲಿ ನೆಲೆಗೊಳ್ಳೋದಕ್ಕೋಸ್ಕರವಾಗಿ ನಾನು ನಿಧಾನವಾಗಿ ನಿನ್ನಲ್ಲಿ ಸುರಿಸುತ್ತಾ ಇರ್ತೇನೆ. ನಿಧಾನವಾಗಿ ಯಜಮಾನ ಏನ್ ಮಾಡ್ತಾನೆ, ಗಮನ ಇಟ್ಟು ಪೋಷಿಸಿದಾಗ ಆಗ ಈ ಬೀಜದಲ್ಲಿ ಒಂದು ಮೊಳಕೆ ಒಡೆದು ಬರುತ್ತೆ. ಯಜಮಾನ ಏನ್ ಮಾಡ್ತೀನಿ, ಮೊಳಕೆ ಬಂದಿದ ತಕ್ಷಣ ಪಾಪಾ ಪಾಪ ಅಂತ ಫೋರ್ಸ್ ತಗೊಂಡು ನೀರು ಹೊಡೆಯಲ್ಲ. ಅದನ್ನೇನು ಮಾಡ್ತಾನೆ, ಗೊಬ್ಬರ ಹಾಕ್ತಾನೆ, ಅದಕ್ಕೆ ಬೇಕಾದ ವಸತಿ ಮಾಡ್ತಾನೆ. ಯಾಕೆ ಅಂತಂದ್ರೆ ಅದು ಬೆಳೆದು ನಿಲ್ಲಬೇಕು. ಬೆಳೆದು ನಿಂತು ಅದು ಫಲವತ್ತಾಗಿ ಮಾರ್ಪಡಬೇಕು. ಅನೇಕರಿಗೆ ಚಿಂತೆ, ನಾನು ಒಂದೇ ಸಾರಿ ಬೆಳೆದು ಬಿಡಬೇಕು ಅಂತ. ಅಯ್ಯ, ಕೆಲವರು ಸೋತ್ರ ಹೇಳಿಲ್ಲ, ನಾನು ಒಂದೇ ಸಾರಿ ಏನಾದ್ರೂ ಆಗ್ಬಿಡ್ಬೇಕು. ಒಂದೇ ಸಾರಿ ಏನಾಗಲ್ಲಯ್ಯ. ರೈತನ ಕೈಯಲ್ಲಿ ಇದೆಯಾ, ನಿನ್ನ ಬೆಳವಣಿಗೆ ಸುರಕ್ಷಿತವಾಗಿರುತ್ತೆ. ಯಜಮಾನನ ಕೈಯಲ್ಲಿ ಇದೆಯಾ, ಸಭೆ ಒಳಗಡೆ ನೀನು ಇದೆಯಾ, ವಾಕ್ಯ ನಿನಗೆ ನಿಧಾನವಾಗಿ ಬರ್ತಾ ಇದೆಯಾ, ಪ್ರಸನ್ನತೆ ನಿನ್ನಲ್ಲಿ ನಿಧಾನವಾಗಿ ಬರ್ತಾ ಇದೆಯಾ, ಪರಿಶುದ್ಧತೆ ನಿನ್ನಲ್ಲಿ ನಿಧಾನವಾಗಿ ಬರ್ತಾ ಇದೆಯಾ. ಅರ್ಥ ಮಾಡ್ಕೊಳ್ಬೇಕು, ನಿನ್ನ ಬೆಳವಣಿಗೆ ಅನ್ನೋದು ಸಾಧಾರಣವಾಗಿರೋದಿಲ್ಲ. ನಿನ್ನ ಬೆಳವಣಿಗೆ ಅನ್ನೋದು ದೊಡ್ಡದಾಗಿರುವಂತದ್ದಾಗಿರುತ್ತೆ. ಯಜಮಾನ ಏನ್ ಮಾಡ್ತಾನೆ, ಇದನ್ನ ಬೆಳೆಸ್ತಾನೆ, ಅದಕ್ಕೂ ನೀರು ಒಯ್ತಾನೆ, ಇದಕ್ಕೂ ನೀರು ಒಯ್ತಾನೆ, ಅದಕ್ಕೂ ಗೊಬ್ಬರ ಹಾಕ್ತಾನೆ, ಇದಕ್ಕೂ ಗೊಬ್ಬರ ಒಯ್ತಾನೆ. ಎರಡು ಬೆಳೆದು ನಿಂತ್ಕೊಂಡ್ರಪ್ಪ. ನೋಡಿದ್ರ, ಯಾರು ಸೋತ್ರ ಹೇಳಿಲ್ಲ. ಯಾಕಂದ್ರೆ ಈ ರೈತನ ಕೈಯಲ್ಲಿ ಇರೋದು, ಸಭೆ ಒಳಗಡೆ ಇರೋದೆಲ್ಲ ಬೆಳೆಯುತ್ತೆ. ನೀವು ಸ್ತೋತ್ರ ಹೇಳದೆ ಇದ್ದಾಗ ಕೆಲವರು ಕೈ ತಟ್ಟಲಿಲ್ಲ. ಯಾಕಂದ್ರೆ ಸಭೆ ಒಳಗಡೆ ನೀವಿಲ್ಲ. ನೀವು ಸಭೆ ಒಳಗಡೆ ಇದ್ರು ನಿನ್ನ ಮನಸ್ಸೆಲ್ಲೆಲ್ಲೋ ಇದೆ. ಅಯ್ಯ, ರೈತನ ಕೈಯಲ್ಲಿ ನಿನಗೆ ವಾಕ್ಯ ಸಿಗ್ತಾ ಇದೆಯಾ, ರೈತನ ಕೈಯಿಂದ ನಿನಗೆ ಪವಿತ್ರಾತ್ಮನ ದಾನ ಸಿಗ್ತಾ ಇದೆಯಾ, ರೈತನ ಕೈಯಿಂದ ನಿನಗೆ ಸಂರಕ್ಷಣೆ ಸಿಗ್ತಾ ಇದೆಯಾ, ರೈತನ ಕೈಯಿಂದ ನಿನಗೆ ಬೇಕಾದ ವಾಕ್ಯೋಪದೇಶ ಸಿಗ್ತಾ ಇದೆಯಾ. ನಾನು ಹೇಳ್ತೇನೆ, ನೀನು ಬೆಳೀತೀಯ, ನೀನು ಬೆಳೀತೀಯ, ನೀನು ಬೆಳೀತೀಯ. ಕೆಲವರು ಹೇಳ್ತಾರೆ ನಮ್ಮನ್ನು ಯಾರು ಬೆಳೆಸಲ್ಲ ಅಂತ. ನೀನು ಬೆಳೀತಾ ಇಲ್ಲ. ಈ ಪ್ರೋಸೆಸ್ ಅಲ್ಲಿ ಇದ್ರೆ ಬೆಳೀತೀರಾ. ದೇವಾ, ನನ್ನನ್ನು ಯಾರು ಬೆಳೆಸ್ತಾ ಇಲ್ಲ. ಯಾರ ಕೈಯಲ್ಲಿದೆಯಾ, ಯಾರ ಜೊತೆಯಲ್ಲಿದೆಯಾ, ಸಭೆ ಒಳಗಡೆ ಇದೆಯಾ? ಯಜಮಾನನ ರೈತನ ಕೈಯಲ್ಲಿರೋ ಬೀಜನ ನೀನು. ರೈತನ ಕೈಯಲ್ಲಿರೋ ಬೀಜ ಆದ್ರೆ ನೀನು ಬೆಳೆದು ನಿಂತೇ ನಿಲ್ತೀಯಾ. ನಿನ್ನ ಬೆಳವಣಿಗೆಗೆ ಯಾವ ಹಸುಗಳಾಗಲಿ, ಕ್ರಿಮಿ ಕೀಟಗಳಾಗಲಿ, ಯಾವ ವನ್ಯ ಮೃಗಗಳಾಗಲಿ, ಯಾವ ಮನುಷ್ಯನಾಗಲಿ ನಿನ್ನ ಬೆಳವಣಿಗೆನ ಬಂದು ಮುಟ್ಟೋದಿಕ್ಕೆ ರೈತನು ಯಜಮಾನನು ಬಿಡೋದಿಲ್ಲ. ಕಾರಣ ನಿನ್ನನ್ನು ಬೆಳಿಬೇಕು ಅಂತಲೇ ನೆಟ್ಟವನು ನಿನ್ನನ್ನು ಬೆಳೆಸ್ತಾನೆ. ನಿನ್ನನ್ನು ಬೆಳೆಸೋದಕ್ಕೆ ಆತನು ಉದ್ದೇಶ ಪಟ್ರೆ ಯಾರು ನಿನ್ನನ್ನು ಮುಟ್ಟೋದಕ್ಕಾಗೋದಿಲ್ಲ. ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳಲೇ. ಅಯ್ಯ, ನಿನ್ನನ್ನು ಬೆಳೆಸೋದಕ್ಕೆ ದೇವರು ನೆಟ್ಟಿದ್ದಾನೆ, ನಿನ್ನನ್ನು ಆಶೀರ್ವಾದ ಮಾಡೋದಕ್ಕೆ ದೇವರು ನೆಟ್ಟಿದ್ದಾನೆ, ನಿನ್ನ ತಲೆ ಎತ್ತೋದಕ್ಕೆ ದೇವರು ನಿನ್ನನ್ನು ನೆಟ್ಟಿದ್ದಾನೆ. ನಿನ್ನ ಸಾಲ ತೆಗೆದುಕೊಳ್ಳೋದಲ್ಲ, ಸಾಲ ಕೊಡುವಂತೆ ಮಾಡುವುದಕ್ಕಾಗಿ ದೇವರು ನಿನ್ನನ್ನು ನೆಟ್ಟಿದ್ದಾನೆ. ದೇವರು ನಿನ್ನನ್ನು ನೆಟ್ಟಿದ್ದಾನ. ನೀನು ಬೆಳೆದೇ ಬೆಳೆಯುತ್ತೆ. ನಮ್ಮ ಯಜಮಾನನ ವಿಶೇಷತೆ ಏನು ಗೊತ್ತಾ? ಆತ್ರ ಪಡಲ್ಲ. ಇವತ್ತು ಬೀಜ ಹಾಕ್ದೆ ನಾಳೆ ಫಲ ಕೊಟ್ಬಿಡ್ರೋ. ಯಾರು ಸ್ತೋತ್ರ ಹೇಳಿಲ್ಲ.
ನಮ್ಮ ಯಜಮಾನನ ವಿಶೇಷತೆ ಏನು ಗೊತ್ತಾ? ಬಹಳ ತಾಳ್ಮೆ ಉಳ್ಳವರು. ನಮ್ಮ ಕರ್ತನ ವಿಶೇಷತೆ ಏನು ಗೊತ್ತಾ? ಬಹಳ ತಾಳ್ಮೆ ಉಳ್ಳವರಾಗಿರ್ತಾರೆ. ಕಾರಣ ಏನಂದರೆ, ಆತನು ಗೊತ್ತು ಯಾವ ಟೈಮಲ್ಲಿ ಇದು ಫಲ ಕೊಡುತ್ತೆ, ಯಾವ ಟೈಮಲ್ಲಿ ಇದು ಚಿಗುರುತ್ತೆ, ಯಾವ ಟೈಮಲ್ಲಿ ಇದು ಬೆಳೆಯುತ್ತೆ ಅನ್ನೋದು ಯಜಮಾನನಿಗೆ ಚೆನ್ನಾಗಿ ಗೊತ್ತು. ಯಜಮಾನನಿಗೆ ಗೊತ್ತಾದಾಗ ಯಜಮಾನ ಏನು ಮಾಡ್ತಾನೆ? ಫಲ ಕೊಡೋ ಟೈಮ್ವರೆಗೂ ಅವನು ಏನು ಮಾಡ್ತಾ ಇರ್ತಾನೆ? ಗೊಬ್ಬರ ಹಾಕ್ತಾ ಇರ್ತಾನೆ, ನೀರು ಉಯ್ತಾ ಇರ್ತಾನೆ, ಯಾವುದು ಮುಟ್ದಂಗೆ ಕಾಯ್ತಾ ಇರ್ತಾನೆ, ಗೊಬ್ಬರ ಹಾಕ್ತಾ ಇರ್ತಾನೆ, ನೀರು ಉಯ್ತಾ ಇರ್ತಾನೆ, ಯಾರು ಮುಟ್ದಂಗೆ ಕಾಯ್ತಾ ಇರ್ತಾನೆ. ನೀನು ಬೆಳೆಯೋವರೆಗೂ ದೇವರು ವಾಕ್ಯ ಕೊಡ್ತಾ ಇರ್ತಾನೆ, ವಾಗ್ದಾನ ಕೊಡ್ತಾ ಇರ್ತಾನೆ, ಯಾವ ಬಾಧೆ ನಿನಗೆ ಬರ್ದಿರಂಗೆ ಕಾಯ್ತಾ ಇರ್ತಾನೆ. ನೀನು ಬೆಳೆಯೋವರೆಗೂ ದೇವರು ನಿನಗೆ ವಾಗ್ದಾನಗಳ ಮೇಲೆ ವಾಗ್ದಾನ ಕೊಡ್ತಾ ಇರ್ತಾನೆ. ಯಾವ ಶತ್ರು ನಿನ್ನ ಮುಟ್ದಿರೋ ಹಾಗೆ ದೇವರು ಕಾಯ್ತಾ ಇರ್ತಾನೆ. ಪ್ರತಿದಿನ ಒಳ್ಳೆ ಕುರುಬನಾಗಿ ದೇವರು ನಿನ್ನ ನಡೆಸ್ತಾ ಇರ್ತಾನೆ. ಕಾರಣ ಏನಂದ್ರೆ, ದೇವರು ಗೊತ್ತು ಯಾವ ಟೈಮಲ್ಲಿ ನಿನಗೆ ಫಲ ಕೊಡಬೇಕು ಎಂಬುದಾಗಿ. ಈಗ ಮರ ಬೆಳೆದು ಎಮ್ಮರವಾಯಿತು. ಚಾಚ್ರ ಎಮ್ಮರ ಆಗಿಬಿಡ್ರಿ. ಗೊಬ್ಬರ ತಗೊಂಡ್ರಾ? ತಗೊಂಡೆ. ನೀರು ತಗೊಂಡ್ರೆ. ಫಲ ನೀವು ದೊಡ್ಡ ಸಂರಕ್ಷಣೆನೂ ಹೊಂದ್ಕೊಂಡ್ರಿ. ಬೆಳೆದ್ರಿ. ಬೆಳೆದೆ. ಈಗ ಯಜಮಾನ ನೋಡ್ತಾನೆ, ಎಲ್ಲ ಹೀರ್ಕೊಂಡು ಏನು ಕೊಡ್ತಾರೆ ಇವರು? ಇವತ್ತು ಕೆಲವರನ್ನ ದೇವ್ರು ನೋಡಿ ಹೇಳ್ತಾ ಇದ್ದಾನೆ, 10 ವರ್ಷದಿಂದ ನನ್ನ ಹತ್ರ ಎಲ್ಲ ಹೀರ್ಕೊಂಡು ಏನು ಕೊಡ್ತಾರೆ ಇವರು? ಕೊಡಪ್ಪ ಕೊಡು ಕೊಟ್ಟೆ, ಕೊಡಪ್ಪ ಕೊಡು ಕೊಟ್ಟೆ, ಕೊಡಪ್ಪ ಕೊಡು ಕೊಟ್ಟೆ, ಇವತ್ತು ಕೊಡ್ತೀನಿ. ನೀವು ಯಾರು ಸ್ತೋತ್ರ ಹೇಳಿಲ್ಲ. ಕಾರ್ ಕೊಡಪ್ಪ ಫಲ ಕೊಡ್ತೀನಿ ಕೊಟ್ಟೆ, ಮನೆ ಕೊಡಪ್ಪ ಫಲ ಕೊಡ್ತೀನಿ ಕೊಟ್ಟೆ, ಕೆಲಸ ಕೊಡಪ್ಪ ಫಲ ಕೊಡ್ತೀನಿ ಕೊಟ್ಟೆ, ಸಾಲ ತೀರ್ಸಪ್ಪ ಫಲ ಕೊಡ್ತೀನಿ ಕೊಟ್ಟೆ, ಮಕ್ಕಳು ಮದುವೆ ಮಾಡಪ್ಪ ಫಲ ಕೊಡ್ತೀನಿ ಕೊಟ್ಟೆ, ಮಕ್ಕಳಿಲ್ಲಪ್ಪ ಮಕ್ಕಳು ಕೊಡಪ್ಪ ಫಲ ಕೊಟ್ಟೆ. ಕೊಟ್ಟ ಮೇಲೆ ನೀನೇನು ಕೊಡ್ತಾ ಇದೀಯಾ? ಬಿಡಿಪ ಅಷ್ಟೇ, ಸ್ತೋತ್ರ ಕೊಡೋದೇ ಕಷ್ಟ, ಇನ್ನು ಮಿಕ್ಕಿದೆಲ್ಲಿ ಕೊಡೋದು? ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ಈಗ ಹೀರ್ಕೊಂಡ್ರು. ಈಗ ದೇವ್ರು ನೋಡ್ತಾನೆ, 2 ಮರ, ಎರಡಕ್ಕೂ ಏನಾದರೂ ಪಕ್ಷಪಾತ ಮಾಡದ್ನ? ಒಬ್ರಿಗೊಂದು ಇನ್ನೊಬ್ರಿಗಂತ ಮಾಡದ್ನ? ಮುಂದೆ ಕೂತವ್ರಿಗೊಂದು ಹಿಂದೆ ಕೂತವ್ರಿಗಂತ ಮಾಡದ್ನ? ಎಲ್ಲರಿಗೊಂದೇ ತಾನೆ? ನೀವೇ ಹೇಳಿದ್ದು. ಆಮೇಲೆ ಹೇಳ್ಬಾರ್ದು ಅವ್ರಿಗೊಂದು ಇವ್ರಿಗೊಂದು ದೇವ್ರು ಮಾಡ್ದಂತ ಹೇಳ್ಬಾರ್ದು. ಕರೆಕ್ಟಾ? ಇವನಿಗೂ ಸೇಮು ಅವ್ರಿಗೂ ಸೇಮ್. ಏನಾದರೂ ದೇವ್ರ ಪಕ್ಷಪಾತ ಮಾಡಿದ್ನ? ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ಬಿಡ್ರಿ. ಒಬ್ರಿಗೊಂದು ಇನ್ನೊಬ್ರಿಗೊಂದು ದೇವ್ರು ಮಾಡಲ್ಲಲ್ಲ. ಪಕ್ಷಪಾತ ದೇವ್ರು ಮಾಡಲ್ಲಲ್ಲ. ನಿಮಗೇನು ಮಾಡ್ತಾರೋ ಅದನ್ನೇ ಮತ್ತೊಬ್ರಿಗೆ ಮಾಡೋದಲ್ಲ. ನಿಮಗೆ ಮಾಡದಿರೋ ಕಾರ್ಯ ದೇವ್ರು ಮತ್ತೊಬ್ರಿಗೆ ಮಾಡಲ್ವಲ್ಲ. ಹೌದು, ಎರಡಕ್ಕೂ ದೇವರು ಎಲ್ಲ ಒಂದೇ ಕಾರ್ಯ ಕೊಟ್ಟ. ಆದರೆ ಈಗ ಪ್ರಾಬ್ಲಮ್, ಫಲ ಕೊಡೋ ಟೈಮ್ ಬಂದಾಗ ಯಜಮಾನ ನೋಡ್ತಾನೆ. ಯಜಮಾನ ನೋಡಿದಾಗ ಇದರಲ್ಲಿ ಬಲೇ ಎಲೆಗಳೇ ಹೀರ್ಕೊಂಡು ಎಲ್ಲ ಹಸಿರಾಗಿದೆ. ಯಜಮಾನ ನೋಡ್ತಾ ಇದ್ದಾನೆ. ಅದು ನೋಡಿದಾಗ ಅದು ಹಸಿರಿಗಿಂತ ಹೆಚ್ಚು ಫಲ ಇದೆ. ಈಗ ಯಜಮಾನ್ ನೋಡ್ತಾ ಇದ್ದಾನೆ, ನಾನು ಏನು ಮಾಡಬೇಕು? ಇವತ್ತು ಅನೇಕ ವಿಶ್ವಾಸಿಗಳದೇನೆ, ಕೆಲವ್ರಿಗೆ ಫಲಕ್ಕಿಂತ ಎಲೆನೇ ಜಾಸ್ತಿ. ಕೆಲವರು ಫಲಕ್ಕಿಂತ ಎಲೆನೇ ಜಾಸ್ತಿ. ಯಾವ ಎಲೆ, ನಾನು ಅನೇಕ ಸಾರಿ ಹೇಳ್ತೀನಿ, ಯಾವ ಎಲೆ ಬೇಜಾರು ಮಾಡ್ಕೊಳ್ಬೇಡ್ರ. ಲೋಕ ಎಂಬ ಎಲೆ, ಲೋಕದ ಆಸೆ ಎಂಬ ಎಲೆ, ಶರೀರದ ಆಸೆ ಎಂಬ ಎಲೆ, ಕಣ್ಣಿನ ಆಸೆ ಎಂಬ ಎಲೆ, ಬದುಕು ಬಾಳಿನ ಡಂಬ ಎನ್ನೋ ಎಲೆ, ಕಳ್ತನ ಎನ್ನೋ ಎಲೆ, ಕೊಲೆ ಎಂಬ ಎಲೆ, ಆಧಾರ ಎಂಬ ಎಲೆ, ದ್ರವ್ಯಾಶ ಎಂಬ ಎಲೆ, ಕೆಡುಕುತನ ಎಂಬ ಎಲೆ, ನೀವು ಒಬ್ಬರು ಸ್ತೋತ್ರ ಹೇಳದೇ ಇದ್ದಾಗ ಮೋಸ ಎಂಬ ಎಲೆ,
ಬಂಡುತನ ಎಂಬ ಎಲೆ, ಹೊಟ್ಟೆ ಕಿಚ್ಚು ಎಂಬ ಎಲೆ, ದ್ವೇಷ ಬೈಗುಳ ಎಂಬ ಎಲೆ, ಸೊಕ್ಕು ಅಹಂಕಾರ ಎಂಬ ಎಲೆ, ಬುದ್ಧಿಗೇಡುತನ ಎಂಬ ಎಲೆ, ಕೆಟ್ಟ ಆಲೋಚನೆಗಳೆಂಬ ಎಲೆ. ಇಷ್ಟೇ ಸಾಕು, ಇನ್ನು ಜಾಸ್ತಿ ಹೇಳಕ್ಕೆ ಹೋದರೆ ಎಲೆ ಬೀಳೋದು ಮಾತ್ರ ಅಲ್ಲ, ಹೋಗೋ ಜಾಗದಲ್ಲೆಲ್ಲ ಅದೇನೆ, ಇವ್ರ ಕಾಲಿಡೋ ಜಾಗದಲ್ಲೆಲ್ಲ. ಕಾರಣ ಏನಂದರೆ ಬೇರೆ ಎಲೆನೇ, ಲೋಕ ಎಂಬ ಎಲೆ, ಕೋಪ ಎಂಬ ಎಲೆ, ಶೇರ್ದಾಸೆ ಎಂಬ ಎಲೆ. ನೀವು ಸ್ತೋತ್ರ ಹೇಳ್ದಾಗ ನೀವು ಯಾರೋ ಎಲೆ ಕ್ಯಾಟಗರಿನ? ಬೈಗುಳ ಎಂಬ ಎಲೆ, ಕಳ್ತನ ಎಂಬ ಎಲೆ, ವ್ಯಭಿಚಾರ ಎಂಬ ಎಲೆ, ಕೋಪ ಎಂಬ ಎಲೆ, ಕ್ರೋಧ ಎಂಬ ಎಲೆ, ಕಳ್ತನ ಎಂಬ ಎಲೆ, ಮೋಸ ಎಂಬ ಎಲೆ, ಲೋಕದ ಆಸೆ ಎಂಬ ಎಲೆ, ಕಣ್ಣಿನ ಆಸೆ ಎಂಬ ಎಲೆ. ಅಯ್ಯ ಏನು ಹೇಳ್ಕೊಂಡೆ ನೀನು? ವಾಕ್ಯ ಹೇಳ್ಕೊಂಡೆ ತಾನೆ? ಅಯ್ಯ ಏನು ಹೇಳ್ಕೊಂಡೆ ನೀನು? ಆರಾಧನೆ ಹೇಳ್ಕೊಂಡೆ ತಾನೆ? ಅಯ್ಯ ಏನು ಹೇಳ್ಕೊಂಡೆ ನೀನು? ಅಯ್ಯ ನೀನು ಪರಿಶುದ್ಧಾತ್ಮನ ಶಕ್ತಿ ಹೇಳ್ಕೊಂಡೆ ತಾನೆ? ಆದರೆ ಫಲ ಕೊಡೋ ಟೈಮ್ ಬಂದಾಗ ಯಜಮಾನ ನೋಡ್ತಾ ಇದ್ದಾನೆ, ನಿನ್ನಲ್ಲಿ ಏನಿದೆ? ನಿನ್ನಲ್ಲಿ ಎಲೆಗಳು ಮಾತ್ರ. ಅದರ ಅರ್ಥ ಏನಂದ್ರೆ ಯಜಮಾನನಿಗೆ ಉಪಯೋಗ ಆಗೋದು ಒಂದೂ ಇಲ್ಲ. ಲೋಕಕ್ಕೆ ಸ್ನೇಹಿತನಾಗೋದಕ್ಕೆ ನೀನು ಪ್ರಯತ್ನ ಮಾಡ್ತಾ ಇದೀಯಾ. ಹಸಿರು ಕಂಡಾಗ ಎಲ್ಲ ಬರ್ತಾರೆ. ಲೋಕನ ನಾನು ಇದ್ದೀನಿ, ಹಣದಾಸೆನ ನಾನು ಇದ್ದೀನಿ, ಕಣ್ಣಿನ ಆಸೆನ ನಾನು ಇದ್ದೀನಿ, ಬಾ ಪಾರ್ಟಿ ಮಾಡೋಣ ಹೋಗೋಣ, ಬಾ ಹೊಡೆಯೋಣ ಹೋಗೋಣ, ಬಾ ಮೋಸ ಮಾಡೋಣ ಹೋಗೋಣ. ಕಾರಣ ಏನಂತಂದ್ರೆ ನಿನ್ನಲ್ಲಿ ಕಾಣ್ತಾ ಇರೋದು ಬೇರೆ ಎಲೆ. ಯಾಕೆ ಎಲೆ? ನೀನು ಎಲ್ಲ ಹೀರ್ಕೊಂಡು ನೀನು ದೇವರಿಗೆ ಉಪಯೋಗಕ್ಕೆ ಬರೆದಿರೋದು ಮಾತ್ರ ಕೊಟ್ಟೆ. ಈಗ ದೇವರ ಯಜಮಾನನು ಈ ಮರದ ಹತ್ರ ಬರ್ತಾ ಇದ್ದಾನೆ. ಏ ಮರ, ನಿಂದೇನೋ ಕೇಸು? ಅವನ ಥರನ ನೀನು ಎಲೆ ಕೊಡ್ತೀಯನೋ? ನೀನು ಎಲೆ, ನಿನಗೂ ಗೊಬ್ಬರ ಕೊಟ್ಟೆ, ನಿನಗೂ ನನ್ನ ಆತ್ಮನನ್ನು ಕೊಟ್ಟೆ, ನಿನಗೂ ವಾಕ್ಯ ಕೊಟ್ಟೆ, ನಿನಗೂ ಪರಿಶುದ್ಧತೆ ಕೊಟ್ಟೆ, ನಿನ್ನನ್ನು ಒಂದು ಒಳ್ಳೆ ಕಾರ್ಯಕ್ಕಾಗಿ ನಾನು ನಿನ್ನನ್ನು ನೆಟ್ಟೆ. ಈಗ ನೀನೇನು ಬಿಡ್ತಾ ಇದೆಯೋ ಅಂತ ಕೇಳಿದಾಗ ಆ ಮರ ಹೇಳುತ್ತೆ, ನಾನು ಒಳ್ಳೆ ಫಲ ಕೊಡ್ತಾ ಇದ್ದೇನೆ. ಯಾವ ಫಲ? ಪ್ರೀತಿ ಎಂಬ ಫಲ ನನ್ನಲ್ಲಿ ಇದೆ. ಯಾವ ಫಲ? ಸಂತೋಷ ಎಂಬ ಫಲ ನನ್ನ ಒಳಗಡೆ ಇದೆ. ಯಾವ ಫಲ? ಸಮಾಧಾನ ಎಂಬ ಫಲ ನನ್ನ ಒಳಗಡೆ ಇದೆ. ಯಾವ ಫಲ? ನಂಬಿಕೆ ಎಂಬ ಫಲ ನನ್ನ ಒಳಗಡೆ ಇದೆ. ಯಾವ ಫಲ? ಸಾಧುತ್ವ ಎನ್ನೋ ಫಲ ನನ್ನ ಒಳಗಡೆ ಇದೆ. ಯಾವ ಫಲ? ಕ್ಷಮಾದಮೆ ಎನ್ನುವಂಥ ಫಲ ನನ್ನ ಒಳಗಡೆ ಇದೆ. ಯಾವ ಫಲ? ಸುವಾರ್ತೆ ಎಂಬ ಫಲ ನನ್ನ ಒಳಗಡೆ ಇದೆ. ಯಾವ ಫಲ? ಜೀವ ಎಂಬ ಫಲ ನನ್ನ ಒಳಗಡೆ ಇದೆ. ಯಾವ ಫಲ? ಕ್ಷಮಿಸುವಂಥ ಫಲ ನನ್ನ ಒಳಗಡೆ ಇದೆ. ಯಾವ ಫಲ? ಕ್ರಿಸ್ತನ ಸೇವೆಗಾಗಿ ಪ್ರಯಾಸ ಪಡೋ ಫಲ ಎನ್ನುವುದು ನನ್ನ ಒಳಗಡೆ ಇದೆ. ಯಾವ ಫಲ? ಒಳ್ಳೆಯ ಮನಸ್ಸು ಎಂಬುವಂಥ ಫಲ ನನ್ನ ಒಳಗಡೆ ಇದೆ. ಯಾವ ಫಲ? ಬೆಳಕಿನ ಫಲ ನನ್ನ ಒಳಗಡೆ ಇದೆ. ಯಾವ ಫಲ? ದಯ ಎನ್ನೋ ಫಲ ನನ್ನ ಒಳಗಡೆ ಇದೆ. ಯಾವ ಫಲ? ಕ್ಷಮಿಸುವಂತ ಫಲ ನನ್ನ ಒಳಗಡೆ ಇದೆ. ಕಾರಣವೇನಂತಂದ್ರೆ ಅವನು ಹೀರ್ಕೊಂಡಂಗೆ ಇವನು ಹೀರ್ಕೊಂಡ. ಆದರೆ ಇವನು ಕೊಡೋ ಫಲ ಎಲ್ಲ ದೇವರಿಗೆ ಬೇಕಾಗಿರೋ ಫಲ. ನೀವೊಬ್ಬರು ಸ್ತೋತ್ರ ಹೇಳಲಿಲ್ಲ. ಇವನು ಬಿಟ್ಟ ಫಲ ಎಲ್ಲ ಲೋಕಕ್ಕೆ ಬೇಕು. ಇವನು ಬಿಟ್ಟ ಫಲ ಎಲ್ಲ ಲೋಕಕ್ಕೆ ಉಪಯೋಗ. ಆದ್ರೆ ಈತ ಬಿಟ್ಟ ಫಲ ಲೋಕಕ್ಕಲ್ಲ, ಅದು ದೇವರಿಗೆ ಬೇಕಾಗಿರುವ ಫಲ. ಯಾರು ಸ್ತೋತ್ರ ಹೇಳದೇ ಇದ್ದಾಗ ಇವಾಗ ಕೆಲವರು ಕನ್ನಡಿ ತರ ಕಾಣ್ತಾರೆ, ನಾನು ಅವನ ಇವನ ಅಂತ. ನೀವು ಯಾರು ಸ್ತೋತ್ರ ಹೇಳಿಲ್ಲ. ಇವತ್ತು ನಾನು ಹೇಳ್ತೇನೆ, ನೀವು ಕೊಡೋ ಫಲ ಯಾರಿಗೆ ಬೇಕು? ನೀವು ಕೊಡೋ ಫಲ ಯಾರಿಗೆ ಬೇಕು? ಇವತ್ತು ನೀವು ಕೊಡ್ತಿರೋ ಫಲ ಲೋಕಕ್ಕೆ ಉಪಯೋಗ ಆಗ್ತಾ ಇದೆಯಾ, ದೇವರಿಗೆ ಉಪಯೋಗ ಆಗ್ತಾ ಇದೆಯಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಫಲ ಕೊಡುವಂತ ಮರ, ಈ ಮರ ನೋಡಿ ಹೇಳುತ್ತೆ, ನಿನಗೆ ಎಲೆನೇ ಇಲ್ಲ, ನಿನಗೆ ಯಾವ ಚಾಮು ಇಲ್ಲ, ನಿನಗೆ ನನ್ನನ್ನು ನೋಡು, ಎಷ್ಟು ಜನ ನನ್ನ ಹತ್ರ ಬರ್ತಾರೆ, ನಾನು ಎಲೆ ಇದ್ದೀನಿ, ನಾನು ವಾವ್ ಅಂತ ಗಾಳಿ ಬೀಸಿದಾಗ ತಣ್ಣಗೆ ಬರ್ತೀನಿ, ಎಲ್ಲ ನನ್ನನ್ನು ಅಪ್ಕೊಳ್ತಾರೆ. ಆದರೆ ನಿನ್ನನ್ನು ನೋಡು, ನೀನು ಫಲ ಕೊಡೋ ಮರ ನೀನು ಆಗಿರೋದ್ರಿಂದ ಜನ ಏನು ಮಾಡ್ತಾರೆ ಗೊತ್ತಾ? ಜನ ನಿನ್ನ ಹತ್ರ ಬಂದಾಗ ಅವ್ರು ಒಂದೇ ಒಂದು ಕೆಲಸ ಮಾಡ್ತಾರೆ, ಬಂದವರೆಲ್ಲ ಕಲ್ಲು ಹೊಡಿತಾ ಇರ್ತಾರೆ. ತಗೋ, ನಂದು ಇರಲಿ ಒಂದು.
ಬಂದವರೆಲ್ಲ ಏನ್ ಮಾಡ್ತಾ ಇರ್ತಾರೆ? ಸುಮ್ಮನೆ ಹೋಗಲ್ಲ, ಫಲ ಉಳ್ಳ ಮರಕ್ಕೆ ಕಲ್ಲೇಟು ಹೊಡಿತಾನೆ ಇರ್ತಾರೆ. ಯಾಕೆ ಅಂತಂದ್ರೆ ಇದು ಫಲ ಉಳ್ಳ ಮರ. ಫಲ ಇಲ್ಲದಿರೋ ಮರ ಸುತ್ತಲೂ ಗಾರ್ಡನ್ ಚೆನ್ನಾಗಿರುತ್ತೆ, ಫಲ ಇಲ್ಲದಿರುವಂತ ಮರದ ಸುತ್ತಲೂ ಎಲ್ಲವೂ ಚೆನ್ನಾಗಿ ನಡ್ಕೊಳ್ಳುತ್ತೆ. ಫಲ ಇಲ್ಲದಿರುವಂತ ಮರದ ಸುತ್ತಲೂ ಎಲ್ಲ ನೀಟಾಗಿರುತ್ತೆ. ಆದ್ರೆ ಫಲ ಇರುವಂತ ಮರ ಸುತ್ತಲೂ ಏನಿರುತ್ತೆ ಗೊತ್ತಾ? ಮರವೇ, ಫಲ ಕೊಟ್ಟು ತಪ್ಪು ಮಾಡ್ದ, ಅವನ ಥರ ಇದ್ದಿದ್ರೆ ನಿನಗೇನು ಕಷ್ಟ? ಅವನ ಥರ ಇದ್ದಿದ್ರೆ ಆರಾಮಾಗಿ ಗಾಳಿ ಬಿಸ್ಕೊಂಡು ಹಲ್ಲೇಲೂಯಾ ಹೋಸನ್ನ, ಅವನ ಥರ ಇದ್ದಿದ್ರೆ ನಿನಗೆ ಯಾಕೆ ಕಷ್ಟಪ್ಪ? ಫಲ ಕೊಟ್ಬಿಟ್ಟು ಏಟ್ ತಿಂತಾ ಇದೆಯಲ್ಲೋ ಅಂತ. ಆದರೆ ಈ ಮರ ಹೇಳುತ್ತೆ, ನನ್ನ ಯಜಮಾನಿಗೆ ಮೋಸ ಮಾಡಲ್ಲ ನಾನು. ನನ್ನ ಯಜಮಾನನಿಗೆ ಮೋಸ ಮಾಡಲ್ಲ ನಾನು. ನನ್ನ ಯಜಮಾನನನ್ನು ಆಟಾಡ್ಸಲ್ಲ. ಯಾವ ಉದ್ದೇಶಕ್ಕಾಗಿ ಯಜಮಾನ ನನ್ನನ್ನು ಬಿತ್ತಿದ್ದಾನೋ ಆ ಉದ್ದೇಶಕ್ಕಾಗಿ ನಾನು ಬದುಕ್ತೀನಿ. ಯಾವ ಉದ್ದೇಶಕ್ಕಾಗಿ ಯಜಮಾನ ನನ್ನನ್ನು ಬಿತ್ತಿದ್ದಾನೋ, ಯಾವ ಉದ್ದೇಶಕ್ಕಾಗಿ ಯಜಮಾನ ನನಗೆ ವಾಕ್ಯ ಕೊಟ್ನು, ಯಾವ ಉದ್ದೇಶಕ್ಕಾಗಿ ಯಜಮಾನ ನನಗೆ ರಕ್ಷಣೆ ಕೊಟ್ನು, ಯಾವ ಉದ್ದೇಶಕ್ಕಾಗಿ ಯಜಮಾನ ನನಗೆ ಪರಿಶುದ್ಧಾತ್ಮನ ಶಕ್ತಿ ಕೊಟ್ನು, ಯಾರಾದ್ರೂ ಗಟ್ಟಿಯಾಗಿ ಆಮೆನ್ ಹೇಳಲೇ? ನನ್ನ ಯಜಮಾನನಿಗೆ ಬೇಕಾದ ಫಲ ನಾನು ಕೊಡ್ತಾ ಇರ್ತೇನೆ. ಯಾಕೆ ನೀನು ಅವನ ಥರ ಆಗಬಾರ್ದ? ಅವನ ಥರ ನನಗೆ ಆಗಕ್ಕೆ ಮನಸ್ಸಿಲ್ಲ. ಕಾರಣ ನನ್ನ ಆ ಮರನೆಲ್ಲ ನೋಡ್ತಾ ಇರೋದು, ನನ್ನ ಯಜಮಾನನನ್ನು ನೋಡ್ತಾ ಇರೋದು. ಇವತ್ತು ನಾನು ಹೇಳ್ತೇನೆ, ಅವ್ರು ಇವ್ರನ್ನ ನೋಡೋರು ಅವ್ರು ಇವ್ರ ಥರ ಆದಾಗ ಯಜಮಾನನ ನೋಡುವವರು ಹಲ್ಲೇಲೂಯಾ, ಅವರು ಯಜಮಾನನ ಹಾಗೆ ಇರುವವರಾಗಿರುತ್ತಾರೆ. ಈಗ ಈ ಮರದ ಹತ್ರ ಬರೋಣ. ಈ ಮರದ ಹತ್ರ ಒಂದು ವಿಶೇಷತೆ ಏನು ಗೊತ್ತಾ? ಅದ್ರ ಸುತ್ತಲೂ ಯಾವಾಗಲೂ ಕಲ್ಲುಗಳೇ ಇರುತ್ತೆ. ಬಂದವರೆಲ್ಲ ಒಂದೊಂದು ಕಲ್ಲು ಹಾಕಿ ಹೋಯ್ತಾರೆ. ಅದೇ ಏನು ಗೊತ್ತಿಲ್ದಿರ ಹೊಸ ವಿಶ್ವಾಸಿ ಬಂದರು ಎಲ್ಲರೂ ಹಾಕುದ ಅಂತೇಳಿ ಅವನೊಂದು ಚಿಕ್ಕ ಕಲ್ಲು ಹಾಕ್ಬಿಟ್ಟು ಹೋಗ್ಬಿಡ್ತಾನೆ. ಬರೋರೆಲ್ಲ ಏನಾಗ್ತಾ ಇರ್ತಾರೆ? ಬರೋರೆಲ್ಲ ಕಲ್ಲಾಕ್ಬಿಟ್ಟು ಹೋಗ್ತಾರೆ. ಅದೇ ಈ ಫಲ ಕೊಡುವಂಥ ಮರದ ವಿಶೇಷತೆ ಏನು ಗೊತ್ತಾ? ನೋಡ್ರಿ, ಹೊಸ ಕಲ್ಲು ಯಾವುದೂ ಇಲ್ಲ, ಬರೋರೆಲ್ಲ ಕೆಳಗಡೆ ಇರೋ ತಿರುಗಿ. ಕ್ರಿಸ್ತನ ನಾಮದ ಹಿಂಸೆಗೆ ಅನುಭವಿಸೋರ್ಗೆ ಯಾವುದು ಹೊಸದಿಲ್ಲ. ಹೋದ ವರ್ಷ ಹೊಡೆದಿದ್ದು ಈ ವರ್ಷ ತಿರುಗಿ ಹೊಡಿತಾರೆ ಅಷ್ಟೇನೆ. ಅವ್ನು ನೋಡ್ದ, ಅವನು ಬಿಟ್ಟು ಇವ್ ನೋಡ್ದ, ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ಹೋದ ವರ್ಷ ಅವನು, ಈ ವರ್ಷ ಇನ್ನೊಬ್ಬನು. ಕಾರಣ ಹೊಸ ಕಲ್ಲು ಹುಡ್ಕೊಂಡೋಗೋ ಅವಶ್ಯಕತೆ ಇಲ್ಲ, ಇರೋ ಕಲ್ಲನ್ನೇ ಹೊಡಿತಾರೆ. ಯಾರೋ ನೀವೆಲ್ಲ ಕಲ್ಲು ಹೊಡಿಯೋರ ಇಲ್ಲ, ಸ್ತೋತ್ರ ಹೇಳ್ರಿ. ಯಾವುದು ಹೊಸ ಕಲ್ಲಿಲ್ಲ. ಕೇಳ್ರಿ ಅಂಕಲ್, ಕೇಳ್ರಿ ಅಂಕಲ್, ಏನಾದರೂ ಹೊಸ ಪ್ರತಿಕೂಲ ಬಂತೆ ಬಿಡ, 2 ವರ್ಷದಿಂದ ಆ ಮಾಡಿದ್ದೆ ತಿರ್ಗಿ ಇವ್ರು ಮಾಡ್ತಾರೆ. ಹಳೆ ಕಲ್ಲೇ ಅಂಕಲ್, ಅವ್ರು ಹಂಗೆ ಮಾಡಿದ್ರಲ್ಲ, ಓ ಇವ್ರೇನು ಹೊಸದು ಮಾಡಿದ್ದ, ಅವ್ರು ಮಾಡಿದ್ದೆ ಇವ್ರು ಮಾಡ್ತಾರೆ. ಅದರಿಂದ ನೀವೇನು ಮಾಡಬೇಕು? ನಾನು ಫಲ ಕೊಡ್ತಾ ಇರ್ತೀನಿ ಬಿಡ. ನೀವು ಸ್ತೋತ್ರ ಹೇಳಲಿಲ್ಲ. ನೀವು ಈ ಮರವನ್ನು ನೋಡ್ರಿ, ಎಷ್ಟೇ ಏಟು ಬಿದ್ರು ಈ ಮರಕ್ಕೊಂದು ಪ್ರತ್ಯೇಕತೆ ಇದೆ. ಏನು ಗೊತ್ತಾ? ಕೆಲವೊಂದು ಸರಿ ಗಾಯ ಆಗುತ್ತೆ. ಕೆಲವು ಮಕ್ಕಳು ನಿಧಾನವಾಗಿ ಹೊಡಿತಾರೆ, ಕೆಲವರು ಲೈಟಾಗಿ ಹೊಡಿತಾರೆ, ಕೆಲವರು ಜೋರಾಗಿ ಹೊಡಿತಾರೆ. ಹೊಡೆದಾಗ ಕೆಲ ಚಿಕ್ಕ ಗಾಯ ಆಗುತ್ತೆ,
ಸ್ವಲ್ಪ ದೊಡ್ಡ ಗಾಯ ಆಗುತ್ತೆ, ಕೆಲವು ದೊಡ್ಡ ಗಾಯ ಆಗಿ ಒಳಗಡೆಯಿಂದ ರಕ್ತನೇ ಬರಂಗೆ, ಕಣ್ಣೀರು ಬರಂಗೆ ಮಾರ್ಪಡುತ್ತೆ. ಆದರೆ ಈ ಮರದ ವಿಶೇಷತೆ ಏನು ಗೊತ್ತಾ? ಎಲ್ಲಿ ಗಾಯ ಆಗುತ್ತೋ ಅಲ್ಲಿಂದಲೇ ಒಂದು ಹೊಸತನದ ಚಿಗುರು ಹೊರಗಡೆ ಬರುತ್ತೆ. ನನ್ನ ಗಾಯ ನನ್ನನ್ನು ನೋಪಡಿಸಕ್ಕಲ್ಲ, ನನ್ನ ಗಾಯ ಹೊಸ ಚಿಗುರು ನನ್ನಲ್ಲಿ ಬರ ಮಾಡೋದಕ್ಕೆ. ನನ್ನ ಗಾಯ ನನ್ನನ್ನು ನೋಪಡಿಸೋದಕ್ಕಲ್ಲ, ನನ್ನ ಗಾಯ ನನ್ನನ್ನು ಯಾರಾದರೂ ಗಟ್ಟಿಯಾಗಿ ಸ್ತೋತ್ರ ಹೇಳಬೇಕು. ನನ್ನ ಗಾಯ ನನ್ನನ್ನು ನೋಪಡಿಸೋದಕ್ಕಲ್ಲ, ನನ್ನಲ್ಲಿ ಉಂಟಾಗುವ ಎಲ್ಲ ಮಾರ್ಕ್ ಏನಕ್ಕಾಗಿ ಗೊತ್ತಾ? ನನ್ನಲ್ಲಿ ಉಂಟಾಗುವ ಎಲ್ಲ ಮಾರ್ಕು ಹೊಸ ಒಂದು ಆರಂಭ, ಹೊಸ ಒಂದು ಚಿಗುರು, ಹೊಸ ಒಂದು ಸಂಗತಿ ನನ್ನ ಜೀವಿತದಲ್ಲಿ ತೆರೆದು ಬಿಡುವುದಕ್ಕಾಗಿಯೇ ನನ್ನ ಎಲ್ಲ ಗಾಯಗಳು ಅದು ಒಳ್ಳೆಯದಕ್ಕಾಗಿಯೇ. ಮರುವೆ ಏಟ್ ಬೇಕಾ? ಬರಲಿ. ಈ ವರ್ಷ ಬಿಟ್ಟಿದ್ದಕ್ಕಿಂತ ಫಲ ಇನ್ನೂ ಹೆಚ್ಚಾಗಿ ಫಲ ಕೊಡ್ತೇನೆ. ಕಾರಣ ಕಳೆದ ವರ್ಷ ಉಂಟಾದ ಗಾಯಗಳಿಂದ ಬಂದಂತ ಚಿಗುರಿದೆಯಲ್ಲ, ಅದರಿಂದ ಹೊಸ ರೆಂಬೆಗಳ ಹೊರಗಡೆ ಬಂದಾಗ ಅಲ್ಲಿಂದಲೂ ಒಂದು ಫಲ ಹೊರಗಡೆ ಬರಲಿಕ್ಕಾಗಿ ಪ್ರಾರಂಭವಾಗುತ್ತೆ. ಇವತ್ತು ನಾನು ಹೇಳ್ತೀನಿ, ವರ್ಷ 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 ದೇವರ ಮಕ್ಕಳು ನಡೆದು ಹೋಗಬೇಕಾದ್ರೆ ನೀವು ಎಂದಿಗೂ ಕಡಿಮೆ ಆಗೋದಿಲ್ಲ. ನೀವು ಎಂದಿಗೂ ಕಡಿಮೆ ಆಗೋದಿಲ್ಲ. ಕೃಪೆ ಮೇಲೆ ಕೃಪೆ, ಬಲದ ಮೇಲೆ ಫಲ. ಓ ಹಲ್ಲೆಲೂಯಾ! ಸೇವೆಯ ಮೇಲೆ ಸೇವೆ ಪಡೆದು ಮುಂದಕ್ಕೆ ಹೋಗ್ತಾ ಇರ್ತೇವೆ. ರೈತನ ಸಂಗಡ ತೋಟದ ಯಜಮಾನನ್ ಬರ್ತಾ ಇದ್ದಾನೆ. ಯಜಮಾನ ನೋಡ್ದ, ಹೇ, 2 ಮರ, ಒಂದು ಮರ ತುಂಬ ಫಲ ಕೊಡ್ತಾ ಇದೆ, ಇನ್ನೊಂದು ಮರ ಏನು ಫಲ ಕೊಟ್ಟಿಲ್ಲ, ಎಲೆ ಕೊಟ್ಟಿಲ್ಲ, ಎಲೆ ಮಾತ್ರ ಇದೆ. ಯಜಮಾನ ಹೇಳ್ದ ರೈತನಿಗೆ, ಏಯ್, ಈ ಮರ ಕಡ್ದು ಬಿಡು, ಸುಮ್ಮನೆ ಅದು ಜಾಗ ವೇಸ್ಟ್. ಏಯ್, ಆ ಮರ ಕಡ್ದು ಬಿಡು, ಚೇರ್ ವೇಸ್ಟ್ ಅದು. ಈ ಮರಕ್ಕೆ ಇನ್ನೂ ಫಲ ಕೊಡಂಗೆ ಮಾಡು. ರೈತ ಹೇಳ್ತಾನೆ, ಯಜಮಾನ, ನಾನು ಆರಂಭದಿಂದ ಬಿತ್ತಿದ್ದೀನಿ ಯಜಮಾನ, ಆರಂಭದಿಂದ ಕಷ್ಟ ಬಿದ್ದಿದ್ದೀನಿ, ಇನ್ನೊಂದು ವರ್ಷ ಟೈಮ್ ಕೊಡು, ಆಮೇಲೆ ನಾನು ಇದನ್ನು ಫಲ ಕೊಡೋ ಹಾಗೆ ಮಾಡ್ತೇನೆ. ಇವತ್ತು ಸಭೆಯೇ, ನೀನು ಫಲ ಕೊಡದಿದ್ರು ನಿನಗಾಗಿ ಒಡಕಿನಲ್ಲಿ ನಿಲ್ಲುವ ಒಬ್ಬ ರೈತನು ಈ ಆಲಯದಲ್ಲಿ ಇದ್ದಾನೆ. ನೀನು ತಪ್ಪದಾರಿಯಲ್ಲಿ ನಡೀತಾ ಇದೆಯಾ ಅಂತ ಗೊತ್ತು, ನೀನು ಲೋಕಕ್ಕೆ ಸ್ನೇಹಿತನಾಗಿರೋದು ಗೊತ್ತು, ನೀನು ಪಾಪದಲ್ಲೂ ವ್ಯಭಿಚಾರದಲ್ಲೂ ತಪ್ಪು ಕೆಲಸದಲ್ಲೂ ಕುಡುಕತನ ಕೆಟ್ಟತನದಲ್ಲಿ ಜೀವಿಸ್ತಾ ಇದೆಯಾ ಅಂತ ಗೊತ್ತು. ಆದ್ರೂ ಏನಕ್ಕೆ ಕಡಿಲಿಲ್ಲ ಗೊತ್ತಾ? ಈ ತೋಟದಲ್ಲಿ ಒಬ್ಬ ರೈತ ಇದ್ದಾನೆ, ಅವನ ಯಜಮಾನನ ಬಳಿಯಲ್ಲಿ ಹೇಳ್ತಾ ಇದ್ದಾನೆ, ಯಜಮಾನ, ಒಂದು ವರ್ಷ ಅವಕಾಶ ಕೊಡು, ನಾನು ಹೆಚ್ಚು ಫಲ ಕೊಡುವ ಹಾಗೆ ಮಾಡ್ತಾನೆ. ಯಜಮಾನ ಹೇಳ್ತಾನೆ, ಇದನ್ನ ಸ್ವಲ್ಪ ಕಸಿ ಮಾಡು, ಇದನ್ನು ಸ್ವಲ್ಪ ರೆಡಿ ಮಾಡು, ಇದನ್ನು ಸ್ವಲ್ಪ ಶುದ್ಧಿ ಮಾಡು, ಕಾರಣ ಫಲ ಕೊಡೋದನ್ನ ಹೆಚ್ಚು ಫಲ ಕೊಡುವ ಹಾಗೆ ನಾನು ಇನ್ನ ಶುದ್ಧಿ ಮಾಡುತ್ತೇನೆ. ಯಜಮಾನ ಏನು ಹೇಳ್ಬಿಟ್ಟು ಆತನು ತನ್ನ ಪಾಡಿಗೆ ಆತನು ಹೋಗ್ತಾನೆ. ರೈತ ಏನ್ ಮಾಡ್ತಾನೆ? ಎರಡಲ್ಲೂ ಕೆಲಸ ಆರಂಭಿಸ್ತಾನೆ. ಇದಕ್ಕೆ ಏನ್ ಮಾಡ್ತಾನೆ? ಫಲ ಕೊಡುವ ಹಾಗೆ ಬೇಕಾದ ಗೊಬ್ಬರ, ನೀರು, ಅದಕ್ಕೆ ಬೇಕಾದ ಔಷಧಿ, ಅದಕ್ಕೆ ಬೇಕಾದ ಆ ಪ್ರಶ್ನೆಗಳಿಗೆ ಉತ್ತರ, ಅದಕ್ಕೆ ಬೇಕಾದ ಮಾರ್ಗದರ್ಶನ, ಅದು ಬೆಳೆಯೋದಕ್ಕೆ ಬೇಕಾದ ಪ್ರಾರ್ಥನೆ, ಸ್ತುತಿ, ಕೂಟಗಳು ಎಲ್ಲವನ್ನ ಕೊಡ್ತಾ ಇರುತ್ತೆ. ಕಾರಣ ಏನು ಗೊತ್ತಾ? ಮುಂದಿನ ವರ್ಷ ನೀನು ಫಲ ಕೊಡು, ಫಲ ಕೊಡು, ಫಲ ಕೊಡು. ಆದ್ರೆ ಯಜಮಾನ ಇದಕ್ಕೇನ್ ಮಾಡ್ತಾನೆ ಗೊತ್ತಾ? ಕಡಿತಾನೆ, ಕೊಂಬೆಗಳನ್ನು ಕಡಿತಾನೆ. ಯಜಮಾನ, ಫಲ ಕೊಟ್ಟೆ, ನನಗೆ ಯಾಕೆ ತಿರ್ಗಾ ಹಿಂಸೆ?
ಫಲ ಕೊಡೋನ್ನ ಇನ್ನು ಶುದ್ಧ ಮಾಡ್ತಾ ಇದ್ದೇನೆ. ನಿನಗೆ ಹಿಂಸೆ ಅಲ್ಲಪ್ಪ, ನಿನ್ನನ್ನು ಶುದ್ಧಿ ಮಾಡ್ತಾ ಇದ್ದೀನಿ, ಶುದ್ಧಿ ಮಾಡ್ತಾ ಇದ್ದೀನಿ, ಶುದ್ಧಿ ಮಾಡ್ತಾ ಇದ್ದೀನಿ. ಈಗ ಮುಂದಿನ ವರ್ಷ ಮತ್ತೆ ಯಜಮಾನನು ಆತನು ಬರುವಂತ ಸಮಯ ಬಂತು. ಬರುವ ಸಮಯ ಬಂದಾಗ ಮುಂದಿನ ವರ್ಷ ಯಜಮಾನ ನೋಡ್ತಾ ಇದ್ದಾನೆ. ಮುಂದಿನ ವರ್ಷ ಯಜಮಾನನು ಕಂಡಾಗ ಆತನು ಬಂದಾಗ ಮತ್ತೆ ನೋಡಿದ ಆ ಮರ ಬಹಳ ಫಲ ಕೊಟ್ಟಿದೆ, ಈ ಮರ ಫಲ ಕೊಡಲಿಲ್ಲ. ಯಜಮಾನನಿಗೆ ಬಹಳ ಕೋಪ ಬಂತು. ಯಜಮಾನನಿಗೆ ಬಹಳ ಕೋಪ ಬಂದಾಗ ಯಜಮಾನ ಮಾಡಿದಂತ ಒಂದೇ ಒಂದು ಕಾರ್ಯ ಏನು ಗೊತ್ತಾ? ರೈತನಿಗೆ ಹೇಳಿದ, ತೋಟಗಾರ, ನೀನು ಒಂದು ಕೆಲಸ ಮಾಡು, ಇದ್ರ ಕಾಲಿಗೆ ಇದ್ರ ಬುಡಕ್ಕೆ ಕೊಡಲಿ ಇಡು. ಕಾರಣ ಇನ್ಯಾರನ್ನು ಇದನ್ನು ಆಟ ಆಡಿಸ್ಬಾರ್ದು. ಫಲ ಕೊಡೋದಿರುವಂತ ಎಲ್ಲ ಮರಗಳನ್ನು ಏನ್ ಮಾಡ್ತೀನಿ, ಕಡದು ನಾನು ಬೆಂಕಿಗೆ ಹಾಕ್ಬಿಡ್ತೀನಿ. ಆದ್ರಿಂದ ಯಜಮಾನ ಏನ್ ಮಾಡ್ದ, ಇನ್ನ ಸ್ಥಳನೂ ವೇಸ್ಟ್ ಮಾಡಬೇಡ, ಇನ್ನ ನಿನ್ನ ಪ್ರಯತ್ನನೂ ವೇಸ್ಟ್ ಮಾಡಬೇಡ, ಇನ್ನ ನಿನ್ನ ಮಾತು ವೇಸ್ಟ್ ಮಾಡಬೇಡ, ಇನ್ನ ನಿನ್ನ ಕಷ್ಟನೂ ವೇಸ್ಟ್ ಮಾಡಬೇಡ. ಫಲ ಕೊಡೋದಿರುವಂತ ಮರವನ್ನ ಏನ್ ಮಾಡ್ತೀನಿ, ಕಡದು ನ್ಯಾಯ ತೀರ್ಪು ಎನ್ನುವಂತ ಬೆಂಕಿಗೆ ನಾನು ಹಾಕ್ತೀನಿ. ಈಗ ರೈತ ಏನ್ ಮಾಡ್ತಾನೆ, ಯಜಮಾನ ಹೇಳಿದ ಮೇಲೆ ಸುಮ್ಮನೆ ಇರಕ್ಕಾಗಲ್ಲ, ಆತನ ಏನ್ ಮಾಡ್ತಾನೆ, ಕಡಿತಾನೆ. ನಿಂತಂತ ಮರ ಕಾಣದಂತೆ ಹೋಗ್ಬಿಡುತ್ತೆ. ದುಷ್ಟನು ಗಾಳಿ ಬಡಿದುಕೊಂಡು ಹೋಗುವ ಒಟ್ಟಿನಂತೆ, ಅವನು ಹುಡುಕಿದರೂ ಇರುವ ಸ್ಥಳ ಕಾಣದು. ಆದರೆ ನೀತಿವಂತನು ನಡಲ್ಪಟ್ಟ ಖರ್ಜೂರದ ಮರದ ಹಾಗೆ. ಅವನು ವೃದ್ಧಿ ಆಗ್ತಾ ಇರ್ತಾನೆ. ನಾನು ಕೇಳ್ತೀನಿ, ಮರವೇ ನಿನ್ನ ಫಲದ ಮರ ಅಂತ ಹೆಂಗೆ ಗೊತ್ತಾಗೋದಂತ ಕೇಳಿದ್ರೆ, ಅಂಜು ಮರ ಹೇಳುತ್ತೆ, ಮಾವಿನ ಮರ ಅಲ್ಲ, ಅಂಜು ಮರ ಹೇಳುತ್ತೆ, ಚಂದ್ರಮಳ್ಳಿ ಕೆಳಗಡೆ ನೋಡು, ನನ್ನ ಸುತ್ತಲೂ ಪಾರ್ಕ್ ಇಲ್ಲ, ನನ್ನ ಸುತ್ತಲೂ ಕಲ್ಲುಗಳೇ ಇರೋದು. ಫಲ ಕೊಡುವಂಥ ಮರದ ಸುತ್ತಲೂ ಏನಿದೆ ಗೊತ್ತಾ, ಹೇಳ್ಕೊಳ್ಳೋದಕ್ಕೊಂದು ಸಾಕ್ಷಿ ಇದೆ. ಈ ಮರದ ಹತ್ರ ಯಾರಾದ್ರೂ ಬರ್ಬೇಕಾದ್ರೆ ಹೇಳ್ತಾರೆ, ಆ ಮರದ ಹತ್ರ ಹೋಗಕ್ಕಾಗಲ್ಲ, ಪೂರ್ತಿ ಕಲ್ಲುಗಳೇ ಇದೆ ಅಂತ. ಇವತ್ತು ಅನೇಕರು ಹೇಳ್ತಾರೆ, ಆ ಪಾಸ್ಟರ್ ಹತ್ರ ಹೋಗಕ್ಕಾಗಲ್ಲ, ಸೇವಕರ ಹತ್ರ ಹೋಗಕ್ಕಾಗಲ್ಲ, ಅವ್ರಿಗೆ ಬರೇ ಕಣ್ಣೀರು ದುಃಖ, ಅವ್ರಿಗೆ ಬರೇ ಹೋರಾಟ, ಅವ್ರ ಹತ್ರ ಹೋಗಕ್ಕಾಗಲ್ಲ. ಯಾಕೆ ನೀನು ಹತ್ರ ಬರೋಕ್ಕಾಗಲ್ಲ ಅಂದರೆ, ಸುತ್ತಲೂ ಕಲ್ಲೇ ಇರೋದು, ಒಡೆಯಲ್ಪಟ್ಟ ಕಲ್ಲುಗಳೇ ಸುತ್ತೇ ಇರೋದು. ಆದ್ರೆ ಅವರು ಫಲ ಕೊಡೋದನ್ನ ನಿಲ್ಲಿಸಲಿಲ್ಲ, ಸುತ್ತಲೂ ಕಲ್ಲುಗಳೇ ಇದೆ. ಯಜಮಾನ ಬರ್ತಾನೆ, ಮರವೇ ಮರವೇ ನೀನು ಹೆಚ್ಚಾದ ಫಲ ಕೊಟ್ಟೆ. ಈ ಮರ ಹೇಳುತ್ತೆ, ಯಜಮಾನ ಎಷ್ಟು ಏಟುಗಳನ್ನು ತಿಂದೆ ನಾನು, ಎಷ್ಟೋ ಹಿಂಸೆಗಳನ್ನು ನಾನು ಅನುಭವಿಸಿದೆ, ಎಷ್ಟೋ ಕಣ್ಣೀರುಗಳಲ್ಲೂ ಬಾಧೆಗಳಲ್ಲೂ ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಹೆಚ್ಚಾದಂತ ಫಲವನ್ನು ಕೊಟ್ಟೆ. ನನಗೂ ಇನ್ನ ಏಟು ತಪ್ಪಲಿಲ್ವಾ, ನನಗೂ ಕಣ್ಣೀರು ತಪ್ಪಲಿಲ್ವಾ, ನಾನು ಫಲ ಕೊಡೋದನ್ನ ನಿಲ್ಲಿಸಲಿಲ್ಲ, ನನಗೂ ಇನ್ನ ಅವಮಾನ ತಪ್ಪಲಿಲ್ವಾ. ಪ್ರತಿ ವರ್ಷ ಕಲ್ ಮೇಲೆ ಕಲ್ಲೇಟೆ, ಪ್ರತಿ ವರ್ಷ ನಿಂದೆ ಮೇಲೆ ನಿಂದೇನೆ. ಯಜಮಾನ ನನಗೆ ಏಟು ಯಾವಾಗ ತಪ್ಪುತ್ತೆ? ಯಜಮಾನ ಹೇಳ್ತಾನೆ, ಸ್ವಲ್ಪ ಕಾಲ ಇರು, ನೀನು ಫಲ ಕೊಡ್ತಾ ಇರು, ನೀನು ಫಲ ಕೊಡ್ತಾ ಇರು, ನೀನು ಫಲ ಕೊಡ್ತಾ ಇರು, ಸ್ವಲ್ಪ ಕಾಲ ಇರು. ಈಗ ನಾನು ಹೋಗ್ತೀನಿ, ನಾನು ಹೋಗಿ ನಾನು ಹಿಂತಿರುಗಿ ನಾನು ಬರ್ತೀನಿ. ನೀನು ಫಲ ಕೊಡೋದನ್ನು ನಿಲ್ಲಿಸ್ಬೇಡ, ಸೇವೆ ಮಾಡೋದನ್ನು ನಿಲ್ಲಿಸ್ಬೇಡ, ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸ್ಬೇಡ, ದರ್ಶನದಲ್ಲಿ ಮುನ್ನುಗ್ಗೋದನ್ನು ನಿಲ್ಲಿಸ್ಬೇಡ. ಯಜಮಾನ ಮರವನ್ನು ನೋಡ್ಕೊಂಡು ಹೇಳ್ತಾನೆ, ಈಗೋ ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಗಳ ಮಧ್ಯದಲ್ಲಿ ನನ್ನ ಬಲ ಪೂರ್ಣ ಸಾಧಕವಾಗಿರುತ್ತೆ. ಈಗೋ ನಾನು ಅತಿ ಬೇಗನೆ ಬರ್ತೇನೆ. ಈಗೋ ಯಾರೆಲ್ಲ ನಿನ್ನನ್ನು ಕೈ ಬಿಟ್ಟರು, ನಾನು ನಿನ್ನನ್ನು ಕೈ ಬಿಡೋದಿಲ್ಲ. ನೀನು ನನಗೆ ಅಮೂಲ್ಯನು, ನೀನು ನನಗೆ ಪ್ರಿಯನು, ನೀನು ನನಗೆ ಶ್ರೇಷ್ಠನು, ನೀನು ನನಗೆ ಮಾನ್ಯನು ಆಗಿದೆ. ಆ ಮರ ಫಲ ಹೇಗೆ ಕೊಡ್ತಾ ಇದೆ ಗೊತ್ತಾ? ಯಜಮಾನನು ಹೇಳಿದಂತ ಒಂದು ನಿರೀಕ್ಷೆ, ನಾನು ಬರ್ತೀನಿ ಅತಿ ಬೇಗನೆ,
ಬರೋವರೆಗೂ ನೀನು ಫಲ ಕೊಡೋದನ್ನ ನಿಲ್ಲಿಸ್ಬೇಡ, ಫಲ ನೀನು ಕೊಡ್ತಾ ಇರು ಎಂಬುದಾಗಿ ಈ ಮರ ಏನ್ ಮಾಡುತ್ತೆ? ಯಜಮಾನನ ವಾಕ್ಯವನ್ನ, ಯಜಮಾನನ ವಾಗ್ದಾನವನ್ನ, ಯಜಮಾನನ ವಚನಗಳನ್ನ ನಂಬಿ 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 ಫಲ ಕೊಡ್ತಾ ಇರುತ್ತೆ. ಆದ್ರೆ ಒಂದು ದಿವಸ ಯಜಮಾನನು ಬಂದೇ ಬರ್ತಾನೆ. ಒಂದು ದಿವಸ ಯಜಮಾನನು ಬಂದೇ ಬರ್ತಾನೆ. ಯಜಮಾನನು ಹಿಂತಿರುಗಿ ಬಂದಾಗ ಆತನು ಸಾಧಾರಣವಾಗಿ ಬರೋದಿಲ್ಲ. ಯಜಮಾನನು ಬಂದಾಗ ಪ್ರಧಾನ ದೂತರ ಶಬ್ದದೊಟ್ಟಿಗೂ ದೇವದೂತರ ತುತ್ತೂರಿಯ ಶಬ್ದದೊಟ್ಟಿಗೂ ಮಧ್ಯಾಕಾಶದಲ್ಲಿ ನನ್ನ ದೇವರು ಇಳಿದು ಬರ್ತಾನೆ. ನನ್ನ ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಇಳಿದು ಬಂದಾಗ ಆತನು ಯಾರ ಹತ್ರ ಬರ್ತಾನೆ ಗೊತ್ತಾ? ಫಲ ಕೊಡುವ ಮರದ ಹತ್ರ ಬರ್ತಾನೆ. ಫಲದ ಹತ್ರ ಕೊಡುವ ಮರದ ಹತ್ರ ಬಂದು ಹೇಳ್ತಾನೆ, ನಾನು ಹೇಳಿದ ಹಾಗೆ ಬಂದಿದ್ದೀನಿ. ಇನ್ನ ನಿನ್ನ ಕಷ್ಟ ತೀರ್ತು, ಇನ್ನ ನಿನ್ನ ಕಣ್ಣೀರು ತೀರ್ತು, ಇನ್ನ ನಿನ್ನ ಪ್ರಶ್ನೆಗಳು ತೀರಿತು, ಇನ್ನ ನಿನ್ನ ಹೋರಾಟ ಮುಗೀತು, ಇನ್ನ ನಿನ್ನ ಅವಮಾನಗಳು ಮುಗೀತು. ಮಧ್ಯ ಆಕಾಶದಲ್ಲಿ ಯಜಮಾನನು ಹಿಂತಿರುಗಿ ಬಂದಾಗ ಯಜಮಾನನು ಹೇಳ್ತಾನೆ, ಏ ದೂತ ಬಾರೋ, ಬರಬೇಕಾದ್ರೆ ಸಾಧಾರಣವಾಗಿ ಬರಬೇಡ, ಒಂದು ಪ್ರಭಾವ ವಸ್ತ್ರವನ್ನು ತೆಗೆದುಕೊಂಡು ಬಾ. ದೂತ ಬರ್ತಾ ಇದ್ದಾನೆ, ದೂತ ಬರ್ತಾ ಇದ್ದಾನೆ, ದೂತ ಬರ್ತಾ ಇದ್ದಾನೆ, ದೂತ ಬರ್ತಾ ಇದ್ದಾನೆ. ದೂತ ಬಂದಾಗ ದೂತ ಮಾಡೋ ಕೆಲಸ ಏನು ಗೊತ್ತಾ? ಅವನು ಮಾಡೋ ಕೆಲಸ, ನೀನು ಪಟ್ಟಂತ ಗಾಯಗಳು, ನೀನು ಪಟ್ಟ ಅವಮಾನಗಳು, ನೀನು ಪಟ್ಟ ನಿಂದೆಗಳು, ನಿನಗಾದ ಎಲ್ಲ ಗಾಯಗಳನ್ನು ದೇವರು ಹೇಗೆ ಮರೆ ಮಾಡ್ತಾನೆ ಗೊತ್ತಾ? ತನ್ನ ಪ್ರಭಾವದ ವಸ್ತ್ರದೊಟ್ಟಿಗೆ ಇನ್ನ ಗಾಯಗಳನ್ನು, ನಿನ್ನ ಅವಮಾನಗಳನ್ನು, ನಿನ್ನ ದುಃಖಗಳನ್ನು, ನಿನ್ನ ಹಿಂಸೆಗಳನ್ನೆಲ್ಲ ಆಗ ಅಂಜು ಮರವನ್ನು ನೋಡಿದಾಗ ಗಾಯ ಕಾಡ್ತಾ ಇಲ್ಲ, ಯೇಸುವಿನ ಹಾಗೆ ಪ್ರಭಾವ ಕಾಡ್ತಾ ಇದೆ. ಆಗ ಅಂಜುವನ್ನು ಕಂಡಾಗ ಫಲ ಎಲ್ಲ ಕಾಡ್ತಾ ಇರೋದು ಯೇಸುವಿನ ಹಾಗೆ ಮಹಿಮಾ ವಸ್ತ್ರವನ್ನು ಧರಿಸಿಕೊಂಡವನಾಗಿ ಮಾನ, ಪ್ರಭಾವ, ಕೀರ್ತಿ, ಸ್ತುತಿ, ಸ್ತೋತ್ರಗಳೊಟ್ಟಿಗೆ ಯೇಸು ಇರುವ ಹಾಗೆ. ಅಂಜು ಮರ ಕೇಳುತ್ತೆ, ಇದಕ್ಕಾಗಿ ನಾ ದೇವರ ನನ್ನ ಕಷ್ಟ ಬಿದ್ದಿದ್ದು. ಯಜಮಾನ ಹೇಳ್ದ, ಹೌದು, ಇನ್ನ ಮುಗಿಲಿಲ್ಲ, ಇನ್ನ ಮುಗಿಲಿಲ್ಲ, ಇನ್ನ ಮುಗಿಲಿಲ್ಲ. ಅತ್ತಾಗ ಬಜ್ಜಲ್ರಿ, ಇನ್ನ ಮುಗಿಲಿಲ್ಲ. ನಿನಗೆ ಪ್ರಭಾವ ಮಾತ್ರ ಅಲ್ಲ ನಾನು ನಿನಗೆ ಕೊಡೋದು, ನನ್ನ ತೇಜಸ್ಸನ್ನು ಮಾತ್ರ ಅಲ್ಲ ನಾನು ನಿನಗೆ ಕೊಡೋದು, ನನ್ನ ಘನತೆಯನ್ನು ಮಾತ್ರ ಅಲ್ಲ ನಿನಗೆ ಕೊಡೋದು. ಹಲ್ಲೆಲೂಯಾ. ನಿನಗೆ ಹೊಡೆದ್ರಲ್ಲ ಒಂದೊಂದು ಕಲ್ಲು, ಆ ಕಲ್ಲು ಅವ್ರ ಕಲ್ಲು, ಅರೆ ನನ್ನ ಕೈಯಲ್ಲಿ ಬಂದಾಗ ಇದು ಕಿರೀಟಕ್ಕೆ ಬೇಕಾದ ಮುತ್ತುಗಳಾಗಿರುತ್ತೆ. ಆ ಮುತ್ತುಗಳನ್ನೆಲ್ಲ ಆರಿಸಿ ನಾನು ಏನ್ ಮಾಡ್ತೀನಿ ಗೊತ್ತಾ? ಇದು ಕ್ರೈಸ್ತ ಜೀವಿತ. ನಾನು ಕೋಟ್ಯಾಧಿಪತಿ ಆಗದಿದ್ರು, ನನ್ನ ಲಕ್ಷಾಧಿಪತಿ ಆಗದಿದ್ರು, ನಾನು ಯಾವುದೇ ದೊಡ್ಡ ವ್ಯಕ್ತಿ ಆಗದಿದ್ರು, ನಾನು ಇದಾಗಬೇಕು. ಇದಾಗದೆ ಹೋದ್ರೆ ಕೆಲವ್ರಿಗೆ ಭಯ ಸ್ಟಾರ್ಟ್ ಆಗೋಯ್ತು. ಯಜಮಾನ ಬಂದು ಫಲ ಕೊಡೋ ಮರಕ್ಕೆ ಈ ಮರ ಹೇಳುತ್ತೆ, ನನ್ನ ಕಷ್ಟ ತೀರ್ತು, ನನ್ನ ದುಃಖ ತೀರ್ತು, ನನ್ನ ಅವಮಾನ ತೀರ್ತು, ಯಜಮಾನ ಉದ್ದೇಶ ನೆರವೇರಿಸ್ತೆ ನಾನು.
ಆರಿಂದ ಆತನ ಹೇಳ್ತೇನೆ, ನಾನು ಹಾರಿ ಹೋಗುವವನಾಗಿರ್ತೇನೆ. ಯಾರ ಸಂಗಡವಾಗಿ ನಾನು ಹಾರಿ ಹೋಗ್ತೇನೆ? ನನ್ನ ಕರ್ತಾದಿ ಕರ್ತನು, ನನ್ನ ಯಜಮಾನನ ಸಂಗಡವಾಗಿ. ಆತನು ನನಗಾಗಿ ಸಿದ್ಧ ಮಾಡಿದ ಆ ಪರಲೋಕದಲ್ಲಿರುವಂತ ಮರದಿಂದ ಫಲ ತಿನ್ನುವುದಕ್ಕಾಗಿ, ಆ ಜೀವ ಜಲದಿಂದ ಕುಡಿಯುವುದಕ್ಕಾಗಿ, ಆ ಚಿನ್ನದ ಬೀದಿಯಲ್ಲಿ ನಡೆಯುವುದಕ್ಕಾಗಿ, ಯೇಸುವಿನ ಹಾಗೆ ನಾನು ಕಿರೀಟಧಾರಿಯಾಗಿ ಈಗೋ ತೇಜಸ್ಸಿನ ವಸ್ತ್ರವನ್ನು ಧರಿಸಿಕೊಂಡವನಾಗಿ ಯೇಸುವಿನ ಸಂಗಡ ನಾನು ನಡೆಯುವೆನು. ಯೇಸುವಿನ ಸಂಗಡ ನಾನು ನಡೆಯುವೆನು. ಯೇಸುವಿನ ಸಂಗಡ ನಾನು ನಡೆಯುವೆನು. ಆವತ್ತು ನಾನು ಹೇಳ್ತೇನೆ, ನನಗೆ ಬಂದ ಎಲ್ಲ ಹಿಂಸೆಗಳು ಒಳ್ಳೆಯದಕ್ಕಾಗಿಯೇ. ನನ್ನ ಸಂದೇಶ ಮುಗಿಸಿದೆ, ಇನ್ನು ಹೇಳಲ್ಲ. ಇವಾಗ ಸ್ತೋತ್ರ ಹೇಳೋರು ನಿಮ್ಮ ಟೈಮ್. ಈಗ ಇದಕ್ಕಾಗಿ ನೀನು ಪ್ರಯಾಸ ಪಡದೆ ಅವ್ರಿಗಿಂಡ್ರು ಇವ್ರಿಗಿಂಡ್ರು, ಅವ್ರು ತುಳಿದ್ರು ಇವ್ರು ತುಳಿದ್ರು, ಅವ್ರು ಹಂಗಂದ್ರು ಇವ್ರು ಹಂಗಂದ್ರು, ಇವ್ರು ಚುಚ್ಚದೆ ಅವ್ರು. ನನ್ಗೆ ಅದು ಸಿಕ್ಲಿಲ್ಲ, ಇದು ಸಿಕ್ಲಿಲ್ಲ, ಅದು ನಡೀಲಿಲ್ಲ, ಇದು ನಡೀಲಿಲ್ಲ, ಅದಾಗ್ಲಿಲ್ಲ. ನಂಬಿಕೆ ನುಟ್ಟಿಸುವವನು ನಂಬಿಕೆಯನ್ನು ಪೂರೈಸುವವನಾಗಿರುವ ಕ್ರಿಸ್ತ ಯೇಸುವಿನಲ್ಲಿ ನಿನ್ನ ದೃಷ್ಟಿ ನಿಟ್ಟು ನಿನಗೆ ನೇಮಕವಾದ ಓಟವನ್ನ ಸ್ಥಿರ ಚಿತ್ತದಿಂದ ಓಡು. ಹತ್ತಿಕೊಳ್ಳುವ ಪಾಪವನ್ನ, ಅಭ್ಯಂತರ ಮಾಡುವ ವಿಷಯಗಳನ್ನ ತೆಗೆದು ಪಕ್ಕಕ್ಕೆ ಇಟ್ಟು ಓಡು, 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 ಓಡು. ಎಲ್ಲಿವರೆಗೂ ಓಡು? ನಾನು ಈ ಶೇಪ್ಗೆ ಬರೋವರೆಗೂ ಓಡುತ್ತಾ ಇರಬೇಕು. ಓಡು, ಓಡು. ಓಡೋರು ಯಾರಾದ್ರೂ ಇದ್ರೆ ಎದ್ದು ನಿಂತು ಸ್ತೋತ್ರ ಹೇಳ್ರೆ. ಓಡೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಸ್ತೋತ್ರ ಹೇಳ್ರೆ. ನಾನು ಓಡ್ತೀನಿ, ನಾನು ಓಡ್ತೀನಿ. ಲೋಕಕ್ಕಾಗಿ ಓಡಲ್ಲ, ಹಣಕ್ಕಾಗಿ ಓಡಲ್ಲ, ಸ್ಥಾನಮಾನಕ್ಕಾಗಿ ಓಡಲ್ಲ, ಸುವಾರ್ತೆಗಾಗಿ ಓಡ್ತೇನೆ, ಯೇಸುವಿಗಾಗಿ ಓಡ್ತೇನೆ. ದೈವ ಪ್ರಸನ್ನತೆ ಇದರ ಮಧ್ಯದಲ್ಲದೆ ದೇವರು ನಿನ್ನನ್ನು ಕರೀತಾ ಇದ್ದಾನೆ. ಅಪ್ಪ ಮಗನೇ, ದೇವರು ನಿನ್ನನ್ನು ಕರೀತಾ ಇದ್ದಾನೆ. ಮಗಳೇ, ದೇವರು ನಿನ್ನನ್ನು ಕರೀತಾ ಇದ್ದಾನೆ. ಹಿಂಸೆಗಳು ಬಂತಂತೇಳಿ ಇದು ತಪ್ಪಿಸ್ಕೋಬೇಡ. ಓಡು, ಫಲ ಕೊಡ್ತಾ ಇರು. ಓಡು, ಫಲ ಕೊಡ್ತಾ ಇರು. ಗಾಯವಾದರೂ ಓಡು, ಫಲ ಕೊಡ್ತಾ ಇರು. ನೋವಾದ್ರೂ ಓಡು, ಫಲ ಕೊಡ್ತಾ ಇರು. ನಂಬಿದವರು ತಳ್ಳಿ ಬಿಟ್ರು ಓಡು, ಫಲ ಕೊಡ್ತಾ ಇರು. ಪ್ರೀತಿ ಮಾಡಿದವರು ವಂಚನೆ ಮಾಡಿದ್ರು ಓಡು. ಇವತ್ತು ನಿನ್ನ ಸಮ್ಮುಖದಲ್ಲಿ ಕೂಡಿ ಬಂದಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಇವರು ತೆಗೆದುಕೊಂಡ ತೀರ್ಮಾನಗಳ ಮೇಲೆ ಇವರು ಬೆಳೆಯಲಿ, ಫಲ ಕೊಡುವ ಮರಗಳಾಗಿರಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ನಾನು ನಿನ್ನ ಜನರನ್ನು ಆಶೀರ್ವದಿಸ್ತೇನೆ. ಸಮಾಧಾನಿಗೆ ಕಳಿಸಿಕೊಡು. ನಿನ್ನ ಕೃಪಾ ಪ್ರಸನ್ನತೆ ನಿನ್ನ ಮಕ್ಕಳನ್ನು ದಾರಿ ನಡೆಸಲಿ. ಯಾತ್ರೆ ಪ್ರಯಾಣಗಳಲ್ಲಿ ದೇವರ ಕೃಪೆ ಇರಲಿ. ಸಮಾಧಾನವು, ಸಂತೋಷವು, ದೀರ್ಘಾಯುಸ್ಸು, ಸಮೃದ್ಧಿಯು ಇವರ ಜೀವಮಾನದಲ್ಲೆಲ್ಲ ಇವರು ಅನುಭವಿಸಲಿ. ಮಹಿಮೆ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೆನ್.